ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಹಳೆ ಪ್ರಶ್ನೆ ಪತ್ರಿಕೆಗಳ ಒಂದು ಸರಣಿಗಳನ್ನು ಬಿಡಿಸ್ತಾ ಹೋಗಬೇಕು ಅಂತ. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದಾಗೆ 1998ಇಂದ ಸ್ವಲ್ಪ ಪ್ರಶ್ನೆಗಳನ್ನು ಒಂದು ದಿನ ತೊಗೊಳೋದಾದರೆ, ಒಂದು ವಿಡಿಯೋದಲ್ಲಿ ನಿಮಗೆ 2016 ಪೇಪರ್ಗಳನ್ನು ತೊಗೊಳ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ 100 ಏನು ನಿಮಗೆ 360 ಆ್ಯಂಗಲಲ್ಲಿ ಯಾವ ರೀತಿ ಓದ್ಕೋಬೇಕು, ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಿದರೆ ನಿಮಗೆ ಎಕ್ಸಾಮಲ್ಲಿ ನೆನಪು ಬರುತ್ತೆ ಮತ್ತು ತುಂಬ ಉಪಯುಕ್ತವಾಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು. ಓನ್ಲಿ PCPSA ಅಂತಲ್ಲ, ನೀವು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೊಗೊಳ್ಳಿ, ಆಲ್ಮೋಸ್ಟ್ ಅಲ್ಲಿರುವಂತಹ ಈ 4 ಆಪ್ಷನ್ಗಳಿಗೆ ಉತ್ತರವನ್ನು ಹುಡ್ಕೋದಕ್ಕೆ ಸಾಧ್ಯವಾದರೆ ಮಾತ್ರ ನೀವು ರೇಸಲ್ಲಿದ್ದೀರಾ ಅಂತ ಅರ್ಥ. ಯಾಕಂದರೆ ಎಲ್ಲನೂ ಸಹ ಎಕ್ಸಾಮ್ನವ್ರು ಯಾವ ರೀತಿ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡೆ ಬೇರೆ ರೀತಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಶ್ನೆ ತೆಗಿತಾ ಇದ್ದೀರ ಅಂದರೆ ಅದರಲ್ಲಿ 360 ಆ್ಯಂಗಲಲ್ಲಿ ನೀವು ಗುರುಸ್ಕೊಳ್ಬೇಕು. ಇಫ್ ಇನ್ ಕೇಸ್ ಆಪ್ಷನ್ಗಳು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ಲು SNC ತುಂಬಾ ಇಂಪಾರ್ಟೆಂಟ್ ಏನಲ್ಲ, ಬಟ್ ಮಿಕ್ಕಿದ 3 ಜನದ ಇಂಪಾರ್ಟೆಂಟ್ ಇದ್ದಾಗ ಅವ್ರ ಬಗ್ಗೆ ನೀವು ಓದಲೇಬೇಕಾಗುತ್ತೆ. ಆಗಿದ್ದಲ್ಲಿ ಮಾತ್ರ ನಿಮಗೆ ಒಂದು ಅನಾಲಿಸಿಸ್ ಮಾಡಿದಾಗ ತುಂಬ ಕೇರ್ಫುಲ್ಲಾಗಿ ಎಕ್ಸಾಮಲ್ಲಿ ನಾವು ಪ್ರಶ್ನೆಯನ್ನು ಓದ್ಬಿಟ್ಟು ಉತ್ತರಿಸ್ತಾ ಬರ್ತೀವಿ ಸ್ನೇಹಿತರೆ. ಅದನ್ನು ಮೈಂಡಲ್ಲಿ ನೀವು ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಇಂದಿನ ಮೊದಲನೇ ಪ್ರಶ್ನೆ ಇತಿಹಾಸದ ಪ್ರಶ್ನೆ ಹೇಳಿದ್ದೀನಿ. ಸಬ್ಜೆಕ್ಟ್ ಅಂತ ಬಂದಾಗ 4 ಸಬ್ಜೆಕ್ಟ್ಗಳನ್ನು ಸಹ ಇಲ್ಲಿ ತೊಗೊಂಡಿರ್ತೀನಿ. ಸೊ ಇಂದಿನ ಮೊದಲನೇ ಟಾಪಿಕ್ ಬಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 2016ನಲ್ಲಿ ಕೇಳಿರುವಂತಹ ಒಂದು HK ಸಿವಿಲ್ ಪೇಪರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ ಸ್ನೇಹಿತರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ HK, ಓಕೆ, ಹೈದರಾಬಾದ್ ಕರ್ನಾಟಕ ನೆನಪಲ್ಲಿರಲಿ. ನಂತರ ಇಲ್ಲಿ ಪ್ರಶ್ನೆಯನ್ನು ನೋಡ್ತಾ ಬರೋಣ. 1857ರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು ಅಂತ ತುಂಬ ಬಾರಿ ಈ ಪ್ರಶ್ನೆ ರಿಪೀಟ್ ಆಗಿದೆ ಸ್ನೇಹಿತರೆ. ಇದನ್ನು ನೀವು ರೌಂಡ್ ಅಪ್ ಮಾಡ್ಕೋಬೇಕು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು? ಯಾಕಂದರೆ 1857ರ ದಂಗೆ ಎಲ್ರಿಗೂ ಸಹ ಗೊತ್ತಿರುತ್ತೆ. ಸೊ ಇದು ಮೊದಲು ನಮಗೆ ಈ ಒಂದು ದಂಗೆ ಶುರುವಾಗೋಕ್ಕಿಂತ ಮುಂಚೆ ನಮಗೆ ಯಾರೆಲ್ಲ ಒಂದು ಭಾರತದಲ್ಲಿ ಇದೇ ದೊಡ್ಡದು ಸ್ವಾತಂತ್ರ್ಯ ಸಂಗ್ರಾಮ ದಂಗೆ ಆಗಿದೆ ಅಂತಲೂ ಸಹ ಕರೆದಿರ್ತಾರೆ. ಯಾಕಂದರೆ 1857 ತುಂಬಾ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಜರುಗಿದಂತಹ ವರ್ಷ ಎಷ್ಟು ಅಂತ 1857. ಈ ದಂಗೆಯನ್ನೇ ಮತ್ತೊಂದು ಹೆಸರು ಕರೀತಾರೆ, ಏನು, ಸಿಪಾಯಿ ದಂಗೆ ಯಾವ ವರ್ಷದಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಇದು ಹಂತ ಹಂತವಾಗಿ ಬೆಳೀತಾ ಬರುತ್ತೆ. ಯಾಕಂದರೆ ಮೊದಲ ಬಾರಿಗೆ ನಮಗೆ ಈ ಒಂದು ಸಿಪಾಯಿ ದಂಗೆಗೆ ಒಬ್ಬ ಅಧಿಕಾರಿ ಏನು ನಮಗೆ ಈ ದಂಗೆ ಏನಕ್ಕೋಸ್ಕರ ಹೇಳ್ತಾರಂತ ಎಲ್ರಿಗೂ ತುಂಬ ಗೊತ್ತಿರುವಂಥದ್ದು, ಏನು ನಮಗೆ ಈ ಒಂದು ಬುಲೆಟ್ಗಳಿಗಾಗಿರ್ಬೋದು ಅಥವಾ ಗನ್ನುಗಳಿಗೆ ಏನು ಒಂದು ಕೊಬ್ಬು ಸವರಿದ, ಓಕೆ, ಹಂದಿಯಿಂದ ಆಗಿರ್ಬೋದು ಅಥವಾ ಹಸುವಿಂದ ಆಗಿರ್ಬೋದು, ಓಕೆ, ಇಲ್ಲಿ ಕಬ್ಬು ಸವರಿದ ಸುದ್ದಿ ಕೇಳಿರುತ್ತೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಅಂದರೆ, ಓಕೆ, ಸಿಪಾಯಿ ದಂಗೆಗೆ ತಕ್ಷಣದ ಕಾರಣ ಯಾವುದು ಅಂತ ತುಂಬಾ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಹಸು ಮತ್ತು ಹಂದಿ ಎರಡೂ ಸಹ ನಮಗೆ ಆಯಿಂದನೇ ಶುರುವಾಗುತ್ತೆ. ಓಕೆ, ಹಸು ಮತ್ತು ಹಂದಿಯ ಒಂದು ಕೊಬ್ಬು ಸವರಿರ್ತಾರೆ. ಯಾವುದಕ್ಕೆ? ಒಂದು ಬಂದೂಕಿನಲ್ಲಿ ಇರ್ತಾವಲ್ಲ, ಬಂದೂಕುಗಳಿಗೆ ಅವುಗಳನ್ನು ಒಂದು ಸವರಿರ್ತಾರೆ ಸ್ನೇಹಿತರೆ. ಹಾಗಾಗಿ ಇದು ದ್ರೋಹ ಅಂತ ಹೇಳ್ಬಿಟ್ಟು, ಯಾಕಂದರೆ ಪೂಜಿಸುವಂತಹ ನಾಡು, ಹಸುವನ್ನು ಪೂಜಿಸುವಂತಹ ನಾಡು ನಮ್ಮ ಒಂದು ದೇಶ ಆಗಿರ್ತದೆ. ಹಾಗಾಗಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ತಕ್ಷಣದ ಕಾರಣ ಯಾವುದು ಅಂತ ಕೇಳಿದರೆ, ಅಲ್ಲಿ ಬ್ರಿಟಿಷರು ಹೊಸ ಎನ್ಫೀಲ್ಡ್ ಬಂದೂಕುಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿದು ಕಾಗದವನ್ನು ಸುತ್ತಿರ್ತಾರೆ ಸ್ನೇಹಿತರೆ. ಇದರ ಸಲುವಾಗಿ ತಕ್ಷಣದ ಒಂದು ಪ್ರತಿಭಟನೆ ಸಹ ಶುರು ಆಗ್ತಾ ಬರುತ್ತೆ. ಈ ತಕ್ಷಣದ ಪ್ರತಿಭಟನೆ ಶುರು ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಮಂಗಲ ಪಾಂಡೆ ಎಂಬಾತನು ಇದನ್ನು ಶುರು ಮಾಡಿದ. ಇದನ್ನು ತಿಳಿದ ತಕ್ಷಣ ಈ ಥರ ಮಾಡ್ತಾ ಇದ್ದಾರೆ ಅಂತ ತಿಳಿದ ತಕ್ಷಣ ಇನ್ನೊಬ್ಬ ಬ್ರಾಹ್ಮಣ ಆಗಿರ್ತಾನೆ. ಓಕೆ, ಬ್ರಾಹ್ಮಣನ ಸೈನಿಕರಾಗಿರ್ತಾರೆ ಮಂಗಲ ಪಾಂಡೆ ಅಂದರೆ. ಇದನ್ನು ವಿರೋಧ ಮಾಡಿಕೊಂಡು 1857 ನಮಗೆ ಮಾರ್ಚ್ 23ರಂದು ಇಬ್ಬರು ವ್ಯಕ್ತಿಗಳನ್ನು ಕೊಲೆ ಮಾಡ್ತಾನೆ ಸ್ನೇಹಿತರೆ. ಇಬ್ಬರು ವ್ಯಕ್ತಿಗಳ ಪ್ರಶ್ನೆಯನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ಆ್ಯಟ್ಸನ್ ಮತ್ತು ಇನ್ನೊಬ್ಬ ಕರ್ನಲ್ ಬಾಗ್ ಅಂತ ಬರ್ತಾನೆ. ಆ್ಯಟ್ಸನ್ ಮತ್ತು ಕರ್ನಲ್ ಬಾಗನ್ನು ಇವನು ಕೊಲೆ ಮಾಡ್ತಾನೆ. ಯಾರು? ಮಂಗಲ ಪಾಂಡೆ ಕೊಲೆ ಮಾಡ್ತಾನೆ ಸ್ನೇಹಿತರೆ. ಎಂದು ಅಂತ ಕೇಳ್ತಾನೆ ಪ್ರಶ್ನೆ. ಎಂದು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾದರೆ 1857 ಮಾರ್ಚ್ 23 ಎರಡಕ್ಕೆ ಇಂಪಾರ್ಟೆಂಟ್. ಏನಕ್ಕೆ ಮಾರ್ಚ್ 23, 1931ರಲ್ಲಿ 3 ಜನ ವ್ಯಕ್ತಿಗಳನ್ನು ಗಲ್ಲಿಗೇರಿಸಿರ್ತಾರೆ. 3 ಜನ ಪ್ರಮುಖ ಭಾರತ ದೇಶದ ಒಂದು ವ್ಯಕ್ತಿಗಳನ್ನು ಗಲ್ಲಿಗೇರಿಸಿರ್ತಾರೆ. ಓಕೆ, ಕ್ರಾಂತಿಕಾರಿಗಳನ್ನು ಗಲ್ಲಿಗೇರಿಸಿರ್ತಾರೆ. ಅವ್ರು ಆ 3 ಜನ ಯಾರು ಅನ್ನೋದನ್ನ ನೀವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡ್ರೆ ನೀವು 100% ರೇಸಲ್ಲಿದ್ದೀರಾ ಅಂತ ಅರ್ಥ. ನೆನಪಿಟ್ಕೋಬೇಕು. ಇದಕ್ಕೆ ಟಾಸ್ಕ್ ಆಗಿರುತ್ತೆ ನಿಮಗೆ. ಸೊ ಮಾರ್ಚ್ 23 ಅಂತ ಬಂದಾಗ 1857ರಲ್ಲಿ ಆಗಿರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ನಂತರ ಇವರನ್ನು ಕೊಲೆ ಮಾಡ್ತಾನೆ. ತದನಂತರ 1857ರಲ್ಲಿ ಈ ಒಂದು ಏಪ್ರಿಲ್ 8ರಂದು ಈತರನ್ನು ಬ್ರಿಟಿಷರು ಸೆರೆ ಹಿಡಿದುಬಿಟ್ಟು ಗಲ್ಲಿಗೆ ಏರಿಸಲಾಗ್ತದೆ ಸ್ನೇಹಿತರೆ. ಹಾಗಾಗಿ ಮಂಗಲ ಪಾಂಡೆಯನ್ನು ಇಲ್ಲಿ ಗಲ್ಲಿಗೆ ಏರಿಸಲಾಗ್ತದೆ ಅನ್ನೋದನ್ನ ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಸೊ ಈ ರೀತಿ ಈ ದಂಗೆ ಶುರುವಾಗ್ತಾ ಬರುತ್ತೆ. ಈ ದಂಗೆ ಮೇಲೆ ಹಲವಾರು ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಫಾರ್ ಎಕ್ಸಾಂಪಲ್ ನಿಮಗೆ
ಇಲ್ಲಿ ಹಲವಾರು ರೀತಿ ಕಾರಣಗಳು ಬರ್ತವೆ, 7 ರೀತಿ ಕಾರಣಗಳು ಬರ್ತವೆ. ಯಾವ ರೀತಿ ಕಾರಣಗಳು ಬೇಕಾದರೂ ನಿಮಗೆ ಕೇಳ್ತಾ ಬರ್ಬೋದು. ನಾನು ನಿಮಗೆ ಜಸ್ಟ್ ತಿಳ್ಕೊಟ್ಟಿರೋದು ತತ್ಕ್ಷಣದ ಕಾರಣ, ಇಮಿಡಿಯೇಟ್ ಯಾಕೆ ದಂಗೆ ಎದ್ದೇಳ್ತು ಅನ್ನೋದನ್ನ ಕೊಟ್ಟಿರ್ತೀನಿ. ಅದಾದಮೇಲೆ ಬೇರೆ ಬೇರೆ ರೂಪವನ್ನು ತಗೊಳ್ತಾ ಬರುತ್ತೆ, ರಾಜಕೀಯ ರೂಪವನ್ನು ತಗೊಳ್ತಾ ಬರುತ್ತೆ, ಆಡಳಿತಾತ್ಮಕ ರೂಪಗಳನ್ನು ತಗೊಳ್ತಾ ಬರುತ್ತೆ, ಆರ್ಥಿಕ ಕಾರಣಗಳಿಂದ ತಗೊಳ್ತಾ ಬರುತ್ತೆ, ಮತ್ತು ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಮತ್ತು ಸೈನಿಕ ಕಾರಣಗಳನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ರಾಜಕೀಯ ಕಾರಣ ಏನು ತುಂಬಾ ಇಂಪಾರ್ಟೆಂಟ್ ಏನಾಗಿರಲ್ಲ, ಆರ್ಥಿಕ ಕಾರಣಗಳು ಮತ್ತು ಸಾಮಾಜಿಕ ಕಾರಣಗಳಿದಾವಲ್ಲ, ಆರ್ಥಿಕ ಮತ್ತು ಸಾಮಾಜಿಕ ಕಾರಣಗಳು ಇವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನೋಟ್ಸಲ್ಲಿ ಅಥವಾ ಬುಕ್ಕಲ್ಲಿ ಎಲ್ಲ ಬುಕ್ಕಲ್ಲೂ ಕೊಟ್ಟಿರ್ತಾರೆ, ಅದನ್ನು ನೀವು ಓದ್ಕೊಂಡಿರಲೇಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಓಕೆ, ನಂತರ ಇಷ್ಟಕ್ಕೆ ಭಾರತೀಯರು ಸುಮ್ಮನಾಗೋದಿಲ್ಲ. ಮಂಗಲ್ ಪಾಂಡ್ಯನ ಗಲ್ಲಿಗೆ ಏರಿಸಿದ ನಂತರ ನಮಗೆ ಮೇ 10ರಂದು ಒಂದು ದಂಗೆ ಶುರುವಾಗುತ್ತೆ. ಆ ದಂಗೆನೇ ಸಿಪಾಯಿ ದಂಗೆ ಸ್ನೇಹಿತರೆ. ಎಕ್ಸಾಮಲ್ಲಿ ಕೇಳ್ತಾನೆ, ಸಿಪಾಯಿ ದಂಗೆ ಯಾವ ದಿನಾಂಕದಂದು ಶುರುವಾಯಿತು ಅಂತ. ಮೇ 10. ಈ ಮೇ 10 ಎಲ್ಲಿ ಶುರುವಾಯಿತು ಅಂತ ಪ್ರಶ್ನೆ ಕೇಳ್ತಾನೆ. ಮೀರತ್ ಅಂದರೆ ದೇಶದ ನಾನಾ ಭಾಗದಲ್ಲಿ ಈ ದಂಗೆ ಶುರುವಾಗ್ತಾ ಬರುತ್ತೆ. ಅದರಲ್ಲಿ ಮೊದಲು ಶುರುವಾಗಿದ್ದು ನಮ್ಮ ಮೀರತ್ ಪ್ರಾಂತ್ಯದಲ್ಲಿ ಸ್ನೇಹಿತರೆ. ಹಾಗಾಗಿ ಇದನ್ನು ಮೀರತ್ ದಂಗೆ ಅಂತ ಕೇಳ್ತಾನೆ. ಇಂಡೈರೆಕ್ಟಾಗಿ ಪ್ರಶ್ನೆ ಕೇಳ್ತಾನೆ, ಮೀರತ್ ದಂಗೆ ಎಷ್ಟರಲ್ಲಿ ಜರುಗಿತು ಅಂತ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಯಾರು ಫ್ರೆಶರ್ಗಳು. ಓಕೆ, ಮೀರತ್ ದಂಗೆ ಇಸ್ ನಥಿಂಗ್ ಬಟ್ ಸಿಪಾಯಿ ದಂಗೆ ಇಸ್ ನಥಿಂಗ್ ಬಟ್ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ದಂಗೆ ಅಂತಲೂ ಸಹ ಕರಿತಾ ಬರ್ತಾರೆ ಸ್ನೇಹಿತರೆ. ಇಲ್ಲಿ ಹಲವಾರು ಪ್ರತಿಭಟನಾಕಾರರು ಹೊರಗಡೆ ಬಂದುಬಿಟ್ಟು ಎಲ್ಲ ಒಂದು ಸೈನ್ಯವನ್ನು ಮಾಡಿಕೊಂಡು ಅಥವಾ ಗುಂಪನ್ನು ಮಾಡಿಕೊಂಡು ಆಗಿದ್ದಂತಹ ನಮ್ಮ ಒಂದು ಮೊಘಲ್ ದೊರೆ ಒಬ್ಬ ಇರ್ತಾನೆ, ಎರಡನೇ ಬಹದ್ದೂರ್ ಶಾ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಅಥವಾ ಸಿಪಾಯಿ ದಂಗೆಯ ಸಂದರ್ಭದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ ಅಥವಾ ಭಾರತದ ಚಕ್ರವರ್ತಿ ಯಾರು ಅಂತ ಕೇಳಿದರೆ ಎರಡನೇ ಬಹದ್ದೂರ್ ಶಾ ಆಗಿರ್ತಾನೆ ಸ್ನೇಹಿತರೆ. ಎಲ್ಲರೂ ಇವನ ಹತ್ರ ಹೋಗ್ಬಿಟ್ಟು ಮೇ ಯಾವಾಗ ಹೋಗ್ತಾರೆ ಅಂತಲೂ ಸಹ ಪ್ರಶ್ನೆ ಕೇಳ್ತಾನೆ. ಮೇ 11 ಮತ್ತು 12ರಂದು ಇವನ ಹತ್ರ ಹೋಗ್ಬಿಟ್ಟು ಒಂದು ಸೈನ್ಯವನ್ನು ಕಟ್ಟಿಕೊಂಡು ಇವನ ನೇತೃತ್ವದಲ್ಲಿ ಈತನಿಗೊಂದು ಬಿರುದು ಕೊಡ್ತಾರೆ ಜನಗಳೆಲ್ಲ ಸೇರಿಕೊಂಡು. ಆ ಬಿರುದು ಏನು ಅಂತಲೂ ಸಹ ಎಕ್ಸಾಮ್ ಪ್ರಶ್ನೆ ಕೇಳಿದ್ದಾನೆ. ಭಾರತದ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದಂತಹ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳ್ತಾನೆ. ಅದು ಎರಡನೇ ಬಹದ್ದೂರ್ ಶಾ ಆಗಿರ್ತಾನೆ ಸ್ನೇಹಿತರೆ. ನೆನಪಿಟ್ಕೋಬೇಕು. ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದರೆ ನೋಡಿ ಭಾರತ ಅಂತ ನೆನ್ಪಿಟ್ಕೊಳ್ಳಿ, ಭಾರತದ ಚಕ್ರವರ್ತಿ ಬಹದ್ದೂರ್ ಶಾ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕಾಗಿರ್ತಾರೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಇದರ ಒಂದು ಬೇಸಿಕ್, ನಾನು ಜಸ್ಟ್ ಹೇಳಿರೋದು ಇದು ಬೇಸಿಕ್ ಇಂಟ್ರೊಡಕ್ಷನ್ ಆಗಿರುತ್ತೆ. ತದನಂತರ ಹಲವಾರು ಪ್ರಾಂತ್ಯಗಳಲ್ಲಿ ದಂಗೆ ಹೇಳ್ತಾರೆ. ಆ ದಂಗೆ ಎಲ್ಲೆಲ್ಲಿದ್ದರು ಮತ್ತು ಅದರ ನೇತೃತ್ವ ವಹಿಸ್ಕೊಂಡರೆ ಯಾರು ಅನ್ನೋದ್ರ ಮೇಲೆ PCPSCಯಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳ್ತಾರೆ, ಅದನ್ನು ಓದ್ಕೊಂಡಿರಬೇಕು ಮತ್ತು ಕಾರಣಗಳನ್ನು ನೀವು ಓದ್ಕೋಬೇಕು. ಇದೇ ಸಂದರ್ಭದಲ್ಲಿ 1857ರಲ್ಲಿ ನಮ್ಮ ಒಂದು ಕರ್ನಾಟಕ ಪ್ರಾಂತ್ಯದಲ್ಲಿ ಯಾರೆಲ್ಲ ದಂಗೆ ಇದ್ದರು, ಎಲ್ಲೆಲ್ಲಿ ದಂಗೆ ಇದ್ದರು, ಅದಕ್ಕೆ ಅಧ್ಯಕ್ಷತೆ ವಹಿಸ್ಕೊಂಡರೆ ಯಾರು ಅನ್ನೋದನ್ನು ಸಹ ನೀವು ಓದ್ಕೊಂಡಿರಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಇಷ್ಟರಲ್ಲೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನು ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ತುಂಬ ಕೇರ್ಫುಲ್ಲಾಗಿ ನೀವು ಓದ್ಕೋಬೇಕಾಗುತ್ತೆ. ಓಕೆ, ಇನ್ನು ಮಿಕ್ಕಿದ್ದು ಈಗ ಪ್ರಶ್ನೆನ ನೋಡ್ತಾ ಬರೋಣ. ಪ್ರಶ್ನೆ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಹೇಳಿದೆ, ಇದೊಂದು ದೊಡ್ಡ ದಂಗೆ ಆಗಿರೋದ್ರಿಂದ ಇದ್ರ ಮೇಲೆ ತುಂಬ ಜನ ಒಂದು ವ್ಯಕ್ತಿಗಳು, ಇತಿಹಾಸ ತಜ್ಞರು ಹೇಳಿಕೆಗಳನ್ನು ನೀಡಿದ್ದಾರೆ. ಅಂಥ ಹೇಳಿಕೆಗಳನ್ನು, ಅದರಲ್ಲೂ ಮೊದಲನೇ ಹೇಳಿಕೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಇದು ಅಂತ ಹೇಳಿದ್ದು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಇದಕ್ಕೆ ಸರಿ ಉತ್ತರ VD ಸಾವರ್ಕರ್ ಅವರಾಗಿರ್ತಾರೆ ಸ್ನೇಹಿತರೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ. VD ಸಾವರ್ಕರ್ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಇದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ ಅಂತ ಹೇಳ್ದವನು ಯಾರು ಅಂದರೆ ಇದು ಅಲ್ಲ, ಇದು ಯಾವುದೇ ಕಾರಣಕ್ಕೂ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗೋದಿಲ್ಲ, ಇದನ್ನು ನಾನು ತಿರಸ್ಕರಿಸುತ್ತೇನೆ ಅಂದು ಹೇಳಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. RC ಮಜುಂದರ್ ಅವರಾಗಿರ್ತಾರೆ ಸ್ನೇಹಿತರೆ. ನೆನ್ಪಿಟ್ಕೋಬೇಕಾಗುತ್ತೆ. ಮಜುಂದರ್ ಅವರು ತಿರಸ್ಕರಿಸಿದರು. ಓಕೆ, ತಿರಸ್ಕರಿಸಿದರು ಅನ್ನೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ನೋಡಿ, ತಿರಸ್ಕರಿಸಿದರು. ಓಕೆ, ದರು ಅಂತ ಬರುತ್ತೆ ನೋಡಿ, ದರು ಅಂತ ಬಂದಾಗ ಇಲ್ಲೂ ದರ್ ಅಂತ ಬರುತ್ತೆ, ಮಜುಂದರ್ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಯಾರು ತಿರಸ್ಕರಿಸಿದರು, ಮಜುಂದರ್ ಅಂತ ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಈ ಥರ ರೈಮಿಂಗ್ಸಲ್ಲಿ ನೆನ್ಪಿಟ್ಕೊಂಡಾಗ ನೀವು ಮತ್ತೆ ಇದನ್ನು ರಿವಿಷನ್ ಮಾಡೋಂಥ ಅವಶ್ಯಕತೆ ಇಲ್ಲ, ತುಂಬ ಸುಲಭವಾಗಿ ನೀವು ಓದ್ಕೊಳ್ತಾ ಬರ್ಬೋದು. ಇನ್ನು ಬಾಲಗಂಗಾಧರ್ ತಿಲಕ್ ಅವ್ರ ಬಗ್ಗೆ ಎಲ್ಲನೂ ಸಹ ಗೊತ್ತಿರುತ್ತೆ. ಸೊ ಇವ್ರನ್ನ ಎಲ್ರಿಗೂ ಓಕೆ. ನೆಕ್ಸ್ಟ್ ನಮಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದು VD ಸಾವರ್ಕರ್ ಜೊತೆ ಇನ್ನೂ ಈ ಥರ ಇಬ್ಬರು ಸ್ನೇಹಿತರು ಇರ್ತಾರೆ. ಅವರಿಬ್ಬರು ಒಟ್ಟು 3 ಜನ ಸೇರಿಕೊಂಡು ಇದನ್ನು ಕರೀತಾರೆ ಸ್ನೇಹಿತರೆ. ಅದರಲ್ಲಿ ಮೇಯ್ನ್ ಬಂದಿರೋದು ನಮಗೆ ಯಾರು ಅಂತ ಕೇಳಿದರೆ ಅಶೋಕ್ ಮೆಹ್ತಾ ಅಂತ ಬರ್ತಾರೆ. ಓಕೆ, ಅಶೋಕ್ ಮೆಹ್ತಾ ಮಂದಗಾಮಿಗಳು, ತೀವ್ರಗಾಮಿಗಳು ಅಂತ ಟಾಪಿಕ್ ಓದ್ಬೇಕಾದ್ರೆ ಇವ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅಶೋಕ್ ಮೆಹ್ತಾ ಇರ್ಬೋದು ಮತ್ತು VD ಸಾವರ್ಕರ್. VD ಅಂತ ಬಂದಾಗ ಕೆಲವೊಮ್ಮೆ ಫುಲ್ ಫಾರ್ಮ್ ಕೇಳಿಬಿಡ್ತಾನೆ, ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ ಕರೀತಾರೆ. ಅದನ್ನು ಸಹ ನೆನಪಿಟ್ಕೊಂಡಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಮಗೆ ಈ ಒಂದು 1857ರ ದಂಗೆ ಮೇಲೆ ಒಂದು ಪುಸ್ತಕ ಬರೀತಾರೆ. 1857 ವಾರ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಸುರೇಂದ್ರನಾಥ್ ಸೇನ್ ಎಂಬಾತನು ಈ ಒಂದು ಕೃತಿಯನ್ನು ಬರೆದಿರ್ತಾರೆ ಸ್ನೇಹಿತರೆ. 1857ರ ಪುಸ್ತಕ ಬರೆದವರು ಯಾರು ಅಂತ ಕೇಳಿದರೆ ಸುರೇಂದ್ರನಾಥ್ ಸೇನ್ ಅವರಾಗಿರ್ತಾರೆ. ನೆನಪಲ್ಲಿರಬೇಕು. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬಾಲಗಂಗಾಧರ್ ತಿಲಕ್ ಅಂತ ಬಂದಾಗ ತುಂಬ ಬಾರಿ PC ಪ್ರಶ್ನೆ ಆಗಿದೆ, ಮುಂದೆ ತಿಳಿಸ್ಕೊಡ್ತೀನಿ. PC ಪ್ರಶ್ನೆ ಬಿಡಿಸ್ಬೇಕಾದ್ರೆ ಅವಿಶ್ರಾಂತಿಯ ಪಿತಾಮಹ. ಓಕೆ, ಅವಿಶ್ರಾಂತಿಯ
ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳಿದರೆ ಬಾಲಗಂಗಾಧರ್ ತಿಲಕ್ ಅವರೇ ಆಗಿರ್ತಾರೆ ಸ್ನೇಹಿತರೆ. ಎಲ್ಲರೂ ಸಹ ಗೊತ್ತು, ಗಣೇಶ ಉತ್ಸವ, ಶಿವಾಜಿ ಉತ್ಸವವನ್ನು ಜಾರಿಗೆ ತಂದಿದ್ದೆ ಇವರಾಗಿರ್ತಾರೆ. ಇತ್ತೀಚೆಗೆ ಗಣೇಶ ಹಬ್ಬ ಆಗಿರೋದ್ರಿಂದ ಇದು ಕರೆಂಟ್ ಅಫೇರ್ಸಲ್ಲಿ ಸುದ್ದಿಯಲ್ಲಿರುತ್ತೆ, ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಬಾಲಗಂಗಾಧರ್ ತಿಲಕ್ ಅಂತ ಬಂದಾಗ ಇವರೇನು ನಮಗೆ ಮಂದಗಾಮಿ ಯುಗ ಮತ್ತು ತೀವ್ರಗಾಮಿ ಯುಗ ಅಂತೆಲ್ಲ ಡಿವೈಡ್ ಮಾಡಿದಾಗ ಮಂದಗಾಮಿಗಳ ನಾಯಕ ಗೋಪಾಲಕೃಷ್ಣ ಗೋಖಲೆ ಅವರಾಗಿದ್ದರೆ ತೀವ್ರಗಾಮಿಗಳ ನಾಯಕ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳ್ತಿರೋದು ಬಾಲಗಂಗಾಧರ್ ತಿಲಕ್ ಅವರೇ ಆಗಿರ್ತಾರೆ ಸ್ನೇಹಿತರೆ. ಮಂದಗಾಮಿಗಳ ನಾಯಕ ಗೋಪಾಲಕೃಷ್ಣ ಗೋಖಲೆ, ತೀವ್ರಗಾಮಿಗಳ ನಾಯಕ ತಿಲಕ್ ಅವರಾಗಿರ್ತಾರೆ, ನೆನಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟು. ಓಕೆ, ಇನ್ನು ಮಹಾತ್ಮ ಗಾಂಧೀಜಿಯವರ ಗುರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ, ಅದು ಗೋಪಾಲಕೃಷ್ಣ ಗೋಖಲೆ ಅವರಾಗಿರ್ತಾರೆ. ಗೋಪಾಲಕೃಷ್ಣ ಗೋಖಲೆ ಅವರ ಗುರು ಯಾರು ಅಂತ ಕೇಳಿದರೆ MG ರಾನಡೆ ಅವರಾಗಿರ್ತಾರೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ, ಗೋಪಾಲಕೃಷ್ಣ ಅವರ ಗುರು ಯಾರು ಅಂತ ಕೇಳಿದರೆ MG ರಾನಡೆ ಆಗಿರುತ್ತೆ. ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಇದಕ್ಕೆ ಸರಿ ಉತ್ತರ ಯಾವುದು? VD ಸಾವರ್ಕರ್ ಅವರಾಗಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ನೋಡಿ, ನಿಮಗೆ ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಗಾಂಧಿಯುಗ ಅಂತ ಬಂದಾಗ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ಒಂದು ವೀಡಿಯೋಗೆ ಒಂದು 5 ರಿಂದ 6 ನಿಮಿಷ ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ಲನೇಷನನ್ನು ನಾನು ನಿಮಗೆ ಕೊಡ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ. ಅಷ್ಟು ಸಹ ರಿವಿಷನ್ ಮಾಡ್ಕೊಳ್ತಾ ಹೋದರೆ ಸಾಕು. ನೆಕ್ಸ್ಟ್ ಆ ಪ್ರಶ್ನೆಗಳು ಬಂದಾಗ ಅದಕ್ಕೆ ರಿಲೇಟೆಡ್ ಎಲ್ಲನೂ ಸಹ ತಿಳಿಸ್ಕೊಡ್ತೀನಿ. ಒಂದು PCPS ಎಕ್ಸಾಮ್ ನೀವು ಓದ್ತಾ ಇದ್ರಿಂದ ಆಲ್ಮೋಸ್ಟ್ ಇಡೀ ಬುಕ್ಕಲ್ಲಿ ಎಲ್ಲನೂ ಕೊಟ್ಟಿರ್ತಾರೆ, ಅವನ್ನೆಲ್ಲ ಒಂದೇ ಕಡೆ ರಿವಿಷನ್ ಆಗಬೇಕು. ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ಹೇಳ್ತಾ ಇರ್ತೀನಿ, ಅವನ್ನ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋದರೆ ಸಾಕಾಗಿರ್ತದೆ. ಓಕೆ, ಹಾಗಾದರೆ ಎರಡನೇ ಇತಿಹಾಸದ ಪ್ರಶ್ನೆ, ಭಾರತದಲ್ಲಿ ಲೋಕನಾಯಕ ಎಂದು ಪ್ರಸಿದ್ಧಿಯಾದವರು ಯಾರು ಅಂತ ನಮಗೆ PCPS ಅಲ್ಲಿ ಯಾವಾಗಲೂ ಅವರ ಒಂದು ಹೆಸರುಗಳ ಮೇಲೆ, ಇತರೆ ಇರುವಂತಹ ಹೆಸರುಗಳು, ಬಿರುದುಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸೊ ಇಲ್ಲಿ ಪ್ರಶ್ನೆ ಅಂತ ಬಂದಾಗ ಇಲ್ಲಿ ಲೋಕನಾಯಕ್ ಎಂದು ಪ್ರಸಿದ್ಧಿ ಪಡೆದವರು ಯಾರು ಅಂತ ಪ್ರಶ್ನೆ ನೀವು ಆಲ್ರೆಡಿ ಓದಿದರೆ ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಗೆಸ್ ಮಾಡಬೇಕಾಗುತ್ತೆ, ತದನಂತರ ವಿಡಿಯೋವನ್ನು ಮುಂದುವರಿಸಬೇಕಾಗುತ್ತೆ ನೀವು. ಓಕೆ, ಹಾಗಾದರೆ ಲೋಕನಾಯಕ್ ಅಂತ ಬಂದಾಗ ಇಲ್ಲಿ ಸರಿಯಾದ ಉತ್ತರ ಬಂದು ಜಯಪ್ರಕಾಶ್ ನಾರಾಯಣ್ ಅವರಾಗಿರ್ತಾರೆ ಸ್ನೇಹಿತರೆ, ನೆನಪಿಟ್ಕೋಬೇಕು. ಲೋಕನಾಯಕ್ ಅಂತ ಯಾರನ್ನು ಕರಿತೀವಿ ಅಂದರೆ ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಕರಿತಾ ಬರ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರೋದು, ಯಾಕಂದರೆ ಇವರೊಂದು ಸಂಪೂರ್ಣ ಕ್ರಾಂತಿ ಅಂತ ಜಾರಿಗೆ ತರ್ತಾರೆ. ಒಂದು ಸಂಪೂರ್ಣ ಕ್ರಾಂತಿಯ ರೂವಾರಿ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಸಂಪೂರ್ಣ ಕ್ರಾಂತಿಯ ರೂವಾರಿ ಪ್ರಶ್ನೆ ಆಗಿದೆ. ಸಂಪೂರ್ಣ ಕ್ರಾಂತಿಯ ರೂವಾರಿ ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ಜಯಪ್ರಕಾಶ್ ನಾರಾಯಣ್ ಅವರಾಗಿರ್ತಾರೆ. ಮತ್ತು ಸಂಪೂರ್ಣ ಕ್ರಾಂತಿ ಎಂಬ ಪದವನ್ನು ನೀಡಿದವರು ಅಥವಾ ಘೋಷಣೆಯನ್ನು ನೀಡಿದವರು ಯಾರು ಅಂತ ಕೇಳ್ತಾನೆ, ಜಯಪ್ರಕಾಶ್ ನಾರಾಯಣ. ಇವನ್ನ ಸಿಂಪಲಾಗಿ JP ನಾರಾಯಣ್ ಅಂತಲೂ ಸಹ ಕರೀತಾರೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಎಕ್ಸಾಮಲ್ಲಿ ಜಸ್ಟ್ JP ನಾರಾಯಣ್ ಅಂತ ಕೊಟ್ಟರೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ನೇಹಿತರೆ. ಓಕೆ, ಇಷ್ಟು ಇವರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇಲ್ಲಿ ಕೊಟ್ಟಿರುವಂತಹ ಲಾಲಾ ಲಜಪತ್ ರಾಯ್ ಅವರಿಗೆ ಏನಂತ ಕರಿತೀವಿ ಅಂತ ಎಲ್ರಿಗೂ ಸಹ ಗೊತ್ತಿದೆ, ಪಂಜಾಬಿನ ಕೇಸರಿ. ಪಂಜಾಬಿನ ಕೇಸರಿ ತುಂಬಾ ಇಂಪಾರ್ಟೆಂಟು. ಪಂಜಾಬಿನ ಕೇಸರಿ ಅಂತ ಕರೆಯೋದು ಯಾರು? ಕೇಸರಿ ಅಂದ್ರೇನು? ಸಿಂಹ ಆಗಿರುತ್ತೆ. ಪಂಜಾಬಿನ ಸಿಂಹ ಅಂತ ಕರೆಯೋದು ಯಾರನ್ನಂತ ಕೇಳಿದರೆ ಲಾಲಾ ಲಜಪತ ರಾಯ್ ಅವರಾಗಿರ್ತಾರೆ. ಇನ್ನು ಬಾಲಗಂಗಾಧರ್ ತಿಲಕ್ ಅವ್ರನ್ನ ತಿಲಕ್ ಅಂತಲೇ ಸಹ ಕರಿತಾ ಬರ್ತಾರೆ, ಎಲ್ರಿಗೂ ಸಹ ಗೊತ್ತಿರುತ್ತೆ. ಸೊ ನಂತರ ಇವ್ರನ್ನ ಲೋಕಮಾನ್ಯ ಅಂತ ಯಾರನ್ನ ಕರಿತೀವಿ ಅಂತ ಪ್ರಶ್ನೆ ಕೇಳಿದರೆ ಅದು ಬಾಲಗಂಗಾಧರ್ ತಿಲಕ್ ಅವ್ರನ್ನ ಲೋಕಮಾನ್ಯ ಅಂತಲೂ ಸಹ ಕರಿತಾ ಬರ್ತೀವಿ ಸ್ನೇಹಿತರೆ. ಇದನ್ನು ಸಹ ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದೀನಿ. ನಾನು ಲೋಕನಾಯಕ್ ಅಂತ ಕರೆಯೋದು ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಕರಿತಾ ಬರ್ತೀವಿ. ಇದನ್ನು ಸಹ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಇನ್ನು ಮದನ್ ಮೋಹನ್ ಮಾಳವೀಯ ಇದೆಯಲ್ಲ, ಇವರನ್ನು ಮಹಾಮಾನ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಹಾಮಾನ ಅಂತ ಅಥವಾ ಮಹಾಮಾನ್ಯ ಅಂತ ಯಾರನ್ನ ಕರಿತೀವಿ ಅಂತ ಪ್ರಶ್ನೆ ಕೇಳಿದರೆ ಅದು ಮದನ್ ಮೋಹನ್ ಮಾಳವೀಯ ಅವ್ರನ್ನೇ ಕರಿತಾ ಬರ್ತೀವಿ. ಇದನ್ನು ಸಹ ಇಂಪಾರ್ಟೆಂಟ್, ಇವೆಲ್ಲನೂ ಸಹ ಇಂಪಾರ್ಟೆಂಟು. ಬಿರುದುಗಳು, ಟೈಟಲ್ಗಳು, ಘೋಷಣೆಗಳಂತೆಲ್ಲ ಬರ್ತವೆ. ಅದು ನಿಮಗೆ ಸ್ಟ್ಯಾಟಿಕ್ ಜಿ ಕೆ ಅಂತ ಬಂದಾಗ ನಿಮಗೊಂದು ಪರಮ್ ಸರ್ ಬುಕ್ ಆಗಿರ್ಬೋದು, ಅಂದರೆ ಎಚರ್ಗೌಡ ಅವ್ರು ಬರೆದಿರೋದು, ಅಥವಾ ಚಿಗುರು ಬುಕ್ ಆಗಿರ್ಬೋದು, ಅಥವಾ ನೂತನ್ GK ಆಗಿರ್ಬೋದು, ಯಾವುದಾದ್ರೂ ಓಕೆ. ಇಲ್ಲಿ ನಿಮಗೆ ಸ್ಟ್ಯಾಟಿಕ್ GK ಎಂಬ ಟಾಪಿಕ್ ಬರುತ್ತೆ, ಸಾಮಾನ್ಯ ಜ್ಞಾನ ಅಂತ. ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಬಿರುದುಗಳು, ನಗರಗಳ ಬಿರುದುಗಳಾಗಿರ್ಬೋದು, ಇತರೆ ಹೆಸರುಗಳಾಗಿರ್ಬೋದು, ಅಡ್ಡ ಹೆಸರುಗಳಾಗಿರ್ಬೋದು. ಓಕೆ, ಎಲ್ಲ ಒಂದೇ ಕಡೆ ಕೊಟ್ಟಿರ್ತಾರೆ. ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ಬೋದು, ಅವುಗಳ ಸ್ಟ್ಯಾಟಿಕ್ GK ಅಂತ ಬಂದಾಗ PCPSI FDSTA ಕಂಪಲ್ಸರಿ ನೀವು ಓದಿರಲೇಬೇಕಾಗುತ್ತೆ ಸ್ನೇಹಿತರೆ. ಪರಮ್ ಆಗಿರ್ಬೋದು, ಚಿಗುರು ಆಗಿರ್ಬೋದು, ನೂತನ್ GK ಆಗಿರ್ಬೋದು, ಈ 3 ಬುಕ್ಕಲ್ಲೂ ಸ್ಟ್ಯಾಟಿಕ್ GK ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಅವನ್ನ ನೀವು ಓದಬೇಕಾದ್ರೆ ಈ ಟಾಪಿಕ್ಗಳು ನಿಮಗೆ ಸಿಗ್ತಾ ಬರುತ್ತೆ, ಎಲ್ಲನೂ ಸಹ ಇಲ್ಲಿ ಓದ್ಕೊಂಡಿರಬೇಕಾಗುತ್ತೆ. ಓಕೆ, ಇಷ್ಟು ಸಹ ಈ ಎರಡನೇ ಪ್ರಶ್ನೆಗೆ ಉತ್ತರ ಆಗಿರ್ತಾರೆ ಸ್ನೇಹಿತರೆ. ಸರಿ ಉತ್ತರ ಜಯಪ್ರಕಾಶ್ ನಾರಾಯಣ್ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಇನ್ನು ನಮಗೆ ಒಂದು ಇತಿಹಾಸದಲ್ಲಿ ಲಾಲ್ ಬಾಲ್ ಪಾಲ್ ಅಂತ ಬರ್ತಾರೆ. ಸೊ ಲಾಲ್ ಬಾಲ್ ಪಾಲ್ 3 ಜನ ಯಾರು ಅನ್ನೋದನ್ನ ನಿಮಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ನೀವೇ ತಿಳ್ಕೊಂಡಿರಬೇಕು. ಎಕ್ಸಾಮಲ್ಲಿ ಕೇಳ್ತಾನೆ ಲಾಲ್ ಬಾಲ್ ಪಾಲ್ ಅಂದರೆ ಯಾರು ಅಂತ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ.
ಓಕೆ, ಮುಂದಿನ ಪ್ರಶ್ನೆ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಅಷ್ಟೇ 2016ರಿಂದ HK ಸಿವಿಲ್ ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಇನ್ನು ತುಂಬ ಎಕ್ಸಾಮ್ಗಳಲ್ಲೂ ಸಹ ಸೇಮ್ ಪ್ರಶ್ನೆಗಳು ರಿಪೀಟ್ ಆಗಿದೆ. ಸೊ ಎಲ್ಲನೂ ಸಹ ನೀವು ತಿಳ್ಕೊಬೇಕಾಗುತ್ತೆ. ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು. ಸಂಸತ್ತಿನ 2 ಅಧಿವೇಶನಗಳ ನಡುವೆ ಇರಬಹುದಾದಂತಹ ಗರಿಷ್ಠ ಕಾಲಮಿತಿ ಎಷ್ಟು ವರ್ಷ, ಎಷ್ಟು ದಿನಗಳು ಅಥವಾ ಎಷ್ಟು ವರ್ಷಗಳು ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸೊ ಇಲ್ಲಿ ಸಂಸತ್ತಿನ 2 ಅಧಿವೇಶನಗಳ ನಡುವೆ ಇರಬಹುದಾದಂತಹ ಕನಿಷ್ಠ ಕಾಲಮಿತಿ. ಸಂಸತ್ ಅಂದರೆ ಏನು ಎಲ್ಲರೂ ಸಹ ಗೊತ್ತಿರುತ್ತೆ. ಸಂಸತ್ ಅಂದ್ರೆ ಪಾರ್ಲಿಮೆಂಟ್ ಅಂತ ನಾವು ಹೆಂಗೆ ಕರಿತೀವಿ. ಇದು ಯಾರನ್ನು ಒಳಗೊಂಡಿರುತ್ತೆ? ಒಂದು ರಾಷ್ಟ್ರಪತಿಯವ್ರನ್ನ ಒಳಗೊಂಡಿರುತ್ತೆ, ಇನ್ನೊಂದು ನಮಗೆ ಲೋಕಸಭೆಯನ್ನು ಒಳಗೊಂಡಿರುತ್ತೆ, ಇನ್ನೊಂದು ರಾಜ್ಯಸಭೆಯನ್ನು ಒಳಗೊಂಡಿರ್ತದೆ. ಸ್ನೇಹಿತರೆ, ಎಲ್ಲರೂ ಸಹ ಗೊತ್ತಿರುವಂಥದ್ದೇ. ಇದು ಸಂಸತ್ತು ಅಂತ ಕರಿತಾ ಬರ್ತೀವಿ. ಇನ್ನು ವಿಧಾನ ಮಂಡಲ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ವಿಧಾನ ಮಂಡಲ ಅಂತ ಬಂದಾಗ ನಮಗೆ ಏನನ್ನು ಒಳಗೊಂಡಿರುತ್ತೆ? ವಿಧಾನ ಮಂಡಲ ಅಂತ ಬಂದಾಗ ನಮಗೆ ಈ ಒಂದು ಸಭಾ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಮತ್ತು ವಿಧಾನ ಪರಿಷತ್ತು ಕೆಲವೊಂದು ಇದರಲ್ಲಿ ಮಾತ್ರ ಇರುತ್ತೆ, ಮತ್ತು ರಾಜ್ಯಪಾಲರನ್ನು ಸಹ ಅದು ಒಳಗೊಂಡಿರ್ತದೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಸಂಸತ್ತು ಅಂತ ಬಂದಾಗ ಇಷ್ಟು ಜನರನ್ನು ಒಳಗೊಂಡಿರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಇನ್ನು ಲೋಕಸಭೆಗೆ ಆಯ್ಕೆಯಾಗೋರನ್ನ ನಾವು MP ಅಂತ ಕರಿತಾ ಬರ್ತೀವಿ. ರಾಜ್ಯಸಭೆಗೆ ಆಯ್ಕೆಯಾರೋರನ್ನ MLC ಅಂತ ನಾವು ಕರಿತಾ ಬರ್ತೀವಿ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್. ಮೆಂಬರ್ ಆಫ್ ಪಾರ್ಲಿಮೆಂಟು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತಾ ಬರ್ತೀವಿ. ಕೆಲವೊಮ್ಮೆ ಫುಲ್ ಫಾರ್ಮು ಸಹ ಕೇಳ್ತಾನೆ. MLC ಅಂದರೆ ಏನು, MP ಅಂದರೆ ಏನು ಅಂತ ತುಂಬ ಚಿಕ್ಕದಾಗಿ PC ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ನಾನು PCಗಂತಲೇ ಫೋಕಸ್ ಮಾಡ್ತಿರೋದ್ರಿಂದ ಚಿಕ್ಕ ಅಂಶಗಳನ್ನು ಸಹ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬ ಕೇರ್ಫುಲ್ಲಾಗಿ ನೀವು ಗಮನಿಸ್ತಾ ಹೋಗ್ಬೇಕು. ಕೆಲವೊಂದು ಇಂಪಾರ್ಟೆಂಟ್ ಅಂತ ಹೇಳಿರಲ್ಲ, ಬಟ್ ನನ್ನ ಬಾಯಲ್ಲಿ ಏನು ಬರ್ತಾ ಇದೆ ಅದೆಲ್ಲ ಇಂಪಾರ್ಟೆಂಟೇ ಆಗಿರ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ಇಲ್ಲಿ ಸಂಸತ್ತಿಗೆ ಸಂಬಂಧಪಟ್ಟಂತೆ ಈ ಸಂಸತ್ತಿಗೆ ಆಯ್ಕೆ ಆದಮೇಲೆ ಅಧಿವೇಶನಗಳು ನಡೀತವೆ. ಗ್ರಾಮ ಪಂಚಾಯತಿಲಿ ಆಗಾಗ ಅಧಿವೇಶನಗಳು ಜರುಗುತ್ತವೋ ಅದೇ ರೀತಿ ಸಂಸತ್ತಲ್ಲೂ ಸಹ ಅಧಿವೇಶನಗಳು ಜರುಗ್ತಾ ಇರ್ತವೆ. ಎಷ್ಟು ತಿಂಗಳಿಗೊಮ್ಮೆ ಅಧಿವೇಶನ ಜರುಗುತ್ತೆ ಅಂದರೆ 1 ವರ್ಷ. ಈಗ ವರ್ಷ ಅಂತ ಬಂದಾಗ ನಮಗೆ 365 ದಿನ ಅಂತ ಗೊತ್ತು. ಅದರಲ್ಲಿ ಎಷ್ಟು ಸಲ ಅವರು ಸಂಸತ್ತಿನಲ್ಲಿ ಸಭೆಗೆ ಅಟೆಂಡ್ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. 2 ಬಾರಿ ಅಟೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪ್ರತಿ 6 ತಿಂಗಳಿಗೆ ಒಮ್ಮೆ ಅಲ್ಲಿ ಸಭೆ ಜರುಗುತ್ತಾ ಬರುತ್ತೆ. ಆ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅವಧಿ 6 ತಿಂಗಳು. ಅಂದರೆ 6 ತಿಂಗಳೊಳಗಡೆ ಅವರು ಕಂಪಲ್ಸರಿ ಒಂದೊಂದು ಸಭೆಗೆ ಅಟೆಂಡ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಅದನ್ನು ಪಕ್ಷಾಂತರ ನಿಷೇಧ ಕಾಯ್ದೆಯ ಮೂಲಕ ಅವರನ್ನು ಎಕ್ಸಿಟ್ ಮಾಡ್ಬೋದು. ಅಂದರೆ ಅವರನ್ನು ಟರ್ಮಿನೇಟ್ ಅಂದರೆ ಆ ಹುದ್ದೆಯಿಂದ ತೆಗಿಬೋದು, MP ಹುದ್ದೆಯಿಂದ. ಹಾಗಾಗಿ ಅದನ್ನು ನೆನಪಲ್ಲಿಟ್ಕೊಂಡಿರಬೇಕು. ಪ್ರತಿ ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ 6 ತಿಂಗಳು ಅನ್ನೋದನ್ನ ನೆನಪಿಟ್ಕೊಂಡಿರಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸಂವಿಧಾನದ ಪ್ರಕಾರ ಲೋಕಸಭೆ ಸಮಾವೇಶಗೊಳ್ಳಲೇಬೇಕಾಗಿರೋದು ಪ್ರತಿ ವರ್ಷಕ್ಕೆ 2 ಬಾರಿ ಅಧಿವೇಶನಗಳ ನಡುವೆ 6 ತಿಂಗಳನ್ನು ತೊಗೊಳ್ಬೇಕು ಅನ್ನೋ ಸ್ಟೇಟ್ಮೆಂಟನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕೇಳ್ತಾನೆ. ಮತ್ತು ಈ 6 ತಿಂಗಳಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಯಾವ ರೀತಿ ಅಂತ ಕೇಳ್ತಾನೆ ಅಂದರೆ, ಸಂಸತ್ತಿನ 2 ಸದನಗಳಿಗೆ ಸಂಬಂಧಿಸಿದಂತೆ 2 ಸಭೆಗಳ ಅಧಿವೇಶನಗಳ ಉಪಸ್ಥಿತಿಯ ನಡುವಿನ ಅಂತರವು ಒಂದು ಅಧಿವೇಶನದಿಂದ, ಇದು ಸ್ಟೇಟ್ಮೆಂಟ್ ಇಂಪಾರ್ಟೆಂಟು, ಒಂದು ಅಧಿವೇಶನ ಶುರುವಾಗುತ್ತಲ್ಲ ಆ ಶುರು ದಿನಾಂಕದಿಂದ ಮತ್ತೊಂದು ಅಧಿವೇಶನ ಶುರುವಾಗುತ್ತಲ್ಲ ಅಷ್ಟರೊಳಗೆ 6 ತಿಂಗಳು ಆಗಿರಬೇಕು ಅನ್ನೋದು ಸಹ ಸ್ಟೇಟ್ಮೆಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಅಂದರೆ ಮುಂದಿನ ಅಧಿವೇಶನದ ಮೊದಲ ಉಪಸ್ಥಿತಿಗೆ ನಿಗದಿಪಡಿಸಿದ ದಿನಾಂಕದ ನಡುವೆ 6 ತಿಂಗಳಿಗಿಂತ ಹೆಚ್ಚಿನ ಅಂತರ ಇರಬಾರ್ದು ಅನ್ನೋದನ್ನ ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಸ್ಟೇಟ್ಮೆಂಟು ತುಂಬಾ ಇಂಪಾರ್ಟೆಂಟು. ನೀವೆಲ್ಲ ಬುಕ್ಕಲ್ಲೂ ಸಹ ಕೊಟ್ಟಿರ್ತಾರೆ. ಫ್ರೆಷರ್ಗಳಿಗೆ ಗೊತ್ತಿರಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸಂಸತ್ತು ಅಂತ ಬಂದಾಗ ಈ 3 ಒಳಗೊಂಡಿರೋ ನಮಗೆ ಒಂದು ಸಂಸತ್ತಿನ 79ನೇ ವಿಧಿಯ ಪ್ರಕಾರ ಸಹ ಈ 3 ತಿಳ್ಕೊಂಡಿದೆ. ಸಂಸತ್ತು ಇಷ್ಟೆಲ್ಲ ಒಳಗೊಂಡಿದೆ ಅಂತಲೂ ಸಹ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರುತ್ತೆ. ಸೊ ಸಂಸತ್ತು ಅಂತ ಬಂದಾಗ ಇಲ್ಲಿ ನಮಗೆ ಲೋಕಸಭೆ, ರಾಜ್ಯಸಭೆ ಅಂತ ಹೇಳಿದರೆ ನಮಗೆ ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಒಂದು ಪ್ಲೇಸಸ್ಗಳನ್ನು ಎಕ್ಸಾಮಲ್ಲಿ ಕೇಳ್ತೇನೆ. ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರ, ಅದರಲ್ಲೂ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು, ಮತ್ತು ನಿಮಗೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು ಅಂತಲೂ ಸಹ ಪ್ರಶ್ನೆ ಕೇಳ್ತಾನೆ. ಇವನ್ನೆಲ್ಲ ಓದಿದರೆ ನೀವು ಆಲ್ಮೋಸ್ಟ್ ಓದಿದ್ದೀರಾ, ರೇಸಲ್ಲಿದ್ದೀರಾ ಅಂತ ಅರ್ಥ ಸ್ನೇಹಿತರೆ. ತದನಂತರ ಲೋಕಸಭೆ ಸೀಟ್ಗಳನ್ನು ಅತಿ ಹೆಚ್ಚು ಒಳಗೊಂಡಿರುವಂತಹ ಮೊದಲ 4 ರಾಜ್ಯಗಳು, ಕೊನೆಯ 4 ರಾಜ್ಯಗಳನ್ನು ಓದ್ಕೊಂಡಿರಬೇಕಾಗುತ್ತೆ. ಇನ್ನು ರಾಜ್ಯಸಭೆಯೂ ಅಷ್ಟೇ, ಅತಿ ಹೆಚ್ಚು ಸ್ಥಾನಗಳನ್ನು ಯಾವ ರಾಜ್ಯಗಳು ಪಡೆದುಕೊಂಡಿದೆ 4, ಕೊನೆಯ 4 ಯಾವುದು ಅನ್ನೋದು ಸಹ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಇಷ್ಟು ತಿಳ್ಕೊಂಡಿದ್ದೀರಾ ಅಂದರೆ ಈ ಒಂದು ಸಂಸತ್ತು ಟಾಪಿಕಲ್ಲಿ ನೀವು ಈಸಿಯಾಗಿ ಉತ್ತರಿಸ್ತಾ ಬರ್ಬೋದು. ಇನ್ನು ಸಂಸತ್ನಲ್ಲಿ ಬರುವಂತಹ ಪಕ್ಷಾಂತರ ನಿಷೇಧ ಕಾಯ್ದೆಯ ಮೂಲಕ ಒಬ್ಬ ಒಂದು MLA ಒಂದು MP ಯಾವ ರೀತಿ ತೆಗಿಬೋದು ಅನ್ನೋದನ್ನ ನೀವು ಸ್ವಲ್ಪ ಕಾನ್ಸೆಪ್ಟನ್ನು ಡೆಪ್ತ್ ತಿಳ್ಕೊಂಡ್ಬಿಟ್ಟಿದ್ರೆ ಖಂಡಿತ ಈ ಟಾಪಿಕಲ್ಲಿ ನಿಮಗೆ ಪ್ರಶ್ನೆಗಳು ಮಿಸ್ ಆಗೋದಿಲ್ಲ. ಎಲ್ಲದಕ್ಕೂ ಸಹ ಉತ್ತರಿಸ್ತಾ ಬರ್ತೀರಾ ಸ್ನೇಹಿತರೆ. ಲೋಕಸಭೆಗೆ ವಿವಿಧ ದೇಶಗಳಲ್ಲಿ ಅಂದರೆ ಇತರೆ ದೇಶಗಳಲ್ಲಿ ಏನಂತ ಕರೀತಾರೆ, ನೆಸೆಟ್ ಅಂತ ಎಲ್ಲಿ ಕರೀತಾರೆ, ರಾಷ್ಟ್ರೀಯ ಪಂಚಾಯತ್ ಅಂತ ಎಲ್ಲಿ ಕರೀತಾರೆ, ಓಕೆ, ಪ್ಲೋಕಾಟಿಂಗ್ ಅಂತ ಎಲ್ಲಿ ಕರೀತಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ಬಿಟ್ಟಿದ್ರೆ 100% ನಿಮ್ಮ ತಯಾರಿ ಸರಿ ಇದೆ ಅಂತ ಅರ್ಥ. ಸೊ ತಿಳ್ಕೊಂಡಿಲ್ಲ ಅಂದರೆ ಇವತ್ತು ನಾನು ಏನೇ ಹೇಳಿದ್ದೀನಿ ಅದನ್ನೆಲ್ಲ ಸರ್ಚ್ ಮಾಡಿ ನಿಮ್ಮ ಬುಕ್ಕಲ್ಲೇ ಇರುತ್ತೆ, ಮತ್ತೆ ಅದನ್ನು ರಿವಿಷನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋದರೆ ಖಂಡಿತ ನಿಮಗೆ ಸಕ್ಸಸ್ ಆದಷ್ಟು ಬೇಗ ಸಿಗುತ್ತೆ ಸ್ನೇಹಿತರು. ಓಕೆ, ನಮ್ಮ ಮುಂದಿನ ಪ್ರಶ್ನೆಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಿದೆ. ಎಷ್ಟು? 6 ತಿಂಗಳನ್ನು ಮೀರುವಂತಿಲ್ಲ. 2 ಅಧಿವೇಶನಗಳು ನಡೀತವೆ 6 ತಿಂಗಳಿಗೊಂದು. ಹಾಗಾಗಿ 6 ತಿಂಗಳೊಳಗಡೆ ಅವ್ರು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ.
ಮುಂದಿನ ಪ್ರಶ್ನೆ ತುಂಬ ಸಿಂಪಲ್ ಆಗಿರೋದು, ಏನು ಸಿಂಪಲ್ ಆಗಿರೋದು ತೊಗೊಳ್ತಾರೆ ಅಂತ ಥಿಂಕ್ ಮಾಡಬಾರ್ದು. ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಕೇಳಿದ್ದಾನೆ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾರು ಇಂಥ ಪ್ರಶ್ನೆಗಳನ್ನು ಮಿಸ್ ಮಾಡದೆ ಎಕ್ಸಾಮಲ್ಲಿ ಆನ್ಸರ್ ಆಗ್ಬಿಡ್ತಾನೋ 360 ಓದ್ಕೊಂಡು ಅವ್ನು ಮಾತ್ರ ಲೀಸ್ಟಲ್ಲಿ ಇರ್ತಾನೆ ಸ್ನೇಹಿತರೆ. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಕಂಪಲ್ಸರಿ ಆ್ಯಂಡ್ ಕಡ್ಡಾಯ ಆಗಿರುತ್ತೆ, ನೆನಪಲ್ಲಿರಬೇಕು. ಅದರಲ್ಲೂ PC ಗಂತೂ ನೀವು ಕಂಪಲ್ಸರಿ ಪ್ರಶ್ನೆಗಳು ಇವೇ ಕೇಳ್ತಾನಿಲ್ಲ ಗೊತ್ತಿಲ್ಲ, ಇವು 4 ಆಪ್ಷನ್ಗಳ ಮೇಲೆ ಒಬ್ಬರ ಮೇಲೆ ಪ್ರಶ್ನೆ ಕೇಳ್ಬೋದು, ಅಥವಾ ಇದೇ ಪ್ರಶ್ನೆ ಮೇಲೆ ಡಿಫ್ರೆಂಟಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳು ಮುಖ್ಯ ಆಗಿರ್ತವೆ ಸ್ನೇಹಿತರು. ಓಕೆ, ಭಾರತದಲ್ಲಿ ಒಂದು ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಸೊ ನಮಗೆ ಭಾರತದಲ್ಲಿ ಹಲವಾರು ಒಂದು ಬ್ರಿಟಿಷ್ ಕಾಯ್ದೆಗಳಾಗಿರ್ಬೋದು, ಭಾರತ ಸರ್ಕಾರದ ಕಾಯ್ದೆಗಳೆಲ್ಲ ಜಾರಿಗೆ ಬರ್ತವೆ. ಯಾವುದು ಬ್ರಿಟಿಷ್ ಆ್ಯಕ್ಟ್ಗಳಾಗಿದ್ವು, ಯಾವುದು ಇಂಡಿಯನ್ ಗೌರ್ನಮೆಂಟ್ ಆ್ಯಕ್ಟ್ ಆಗಿದ್ವು ಅನ್ನೋದ್ರ ಬಗ್ಗೆ ನೀವು ಓದ್ಕೊಂಡಿರಬೇಕು. ಬೇಸಿಕಾಗಿ ಏನು ನಮಗೆ 1773ರ ಒಂದು ಕಾಯ್ದೆಯಿಂದ 1947ರ ಒಂದು ಕಾಯ್ದೆವರೆಗೆ ಏನಿದ್ದಾವೆ ಅವೆಲ್ಲ ಕಾಯ್ದೆಗಳ ಪ್ರಮುಖ ಅಂಶಗಳನ್ನು ತಿಳ್ಕೊಂಡಿರ್ಬೇಕು, ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ತದನಂತರ ಬೆಳವಣಿಗೆ ರೂಪವನ್ನು ಪಡೆದುಕೊಂಡು ಭಾರತದಲ್ಲಿ ಈ ಒಂದು ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ನೀಡಬೇಕು, ಒಂದು ಸಂವಿಧಾನವನ್ನು ಜಾರಿಗೆ ತರಬೇಕಂತ ಹೇಳ್ಬಿಟ್ಟು ರಚನಾ ಸಮಿತಿಯನ್ನು ಶುರು ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಅಂಥ ರಚನಾ ಸಮಿತಿಯ ಮೊದಲ ಸಭೆ ಜರುಗಿದಂತಹ ವರ್ಷ ಪ್ರಶ್ನೆ ಕೇಳ್ತಾನೆ. 1946 ಡಿಸೆಂಬರ್ 9ರಂದು ಮೊದಲ ಸಭೆ ಜರುಗುತ್ತಾ ಬರುತ್ತೆ. ಆ ಸಭೆಯ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಸಚ್ಚಿದಾನಂದ ಸಿನ್ಹಾ ಎಂಬಾತನು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾನೆ. ತುಂಬಾ ಇಂಪಾರ್ಟೆಂಟು. ಈ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತೀವಿ ತಾತ್ಕಾಲಿಕ ಅಧ್ಯಕ್ಷ ಆಗಿರ್ತಾನೆ. ತಾತ್ಕಾಲಿಕ ಅಂದರೆ ಟೆಂಪರರಿ ಪ್ರೆಸಿಡೆಂಟ್ ಆಗಿರ್ತಾರೆ, ನೆನಪಲ್ಲಿರಬೇಕು. ನಂತರ ಬರೋದು ನಮಗೆ ಆವಾಗ ಈ ಟೆಂಪರರಿ ಅಧ್ಯಕ್ಷತೆಯಲ್ಲಿ ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳ್ತಾನೆ. ಎಲ್ಲನೂ ಸಹ ರಚನಾ ಸಭೆ ಜರುಗಿದ್ದು ದೆಹಲಿಯ ಪಾರ್ಲಿಮೆಂಟಿನಲ್ಲಿ ರಚನಾ ಸಭೆಯ ಒಂದು ಅಧ್ಯಕ್ಷತೆ ವಹಿಸ್ಕೊಂಡಿರ್ಬೋದಾಗಿರ್ಬೋದು, ಅಥವಾ ಸಭೆ ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳ್ತಾನೆ. ದೆಹಲಿಯ ಪಾರ್ಲಿಮೆಂಟಿನಲ್ಲಿ ಸ್ನೇಹಿತರೆ. ಒಟ್ಟು ದೆಹಲಿ ಪಾರ್ಲಿಮೆಂಟಲ್ಲಿ ಒಂದು ಸೆಂಟ್ರಲ್ ಹಾಲ್ ಅಂತ ಇದೆ, ನೆನ್ಪಿಟ್ಕೋಬೇಕಾಗಾದ್ರೆ ನಿಮಗೊಂದು ಹೇಳಿದ್ದೆ ಜೇಮ್ಸ್ ಅರಮನೆ ಅಂತ. ಜೇಮ್ಸ್ ಅರಮನೆ 3 ದುಂಡು ಮೇಜಿನ ಸಮ್ಮೇಳನ ಜರುಗಿದಂತಹ ಸ್ಥಳ ಜೇಮ್ಸ್ ಅರಮನೆ ಅಂತ ಹೇಳಿದ್ದೆ. ಹಾಗಾದರೆ ಜೇಮ್ಸ್ ಅರಮನೆ ಎಲ್ಲಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಹಳೆ ವಿಡಿಯೋಗಳನ್ನು ನೋಡ್ಕೊಂಡ್ಬಿಟ್ಟೆ ಸರಣಿಗಳನ್ನು ಮುಂದುವರಿಸಬೇಕು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಅಂತ ಕೊಟ್ಟಿರ್ತೀನಿ. ಎಲ್ಲ ಕಂಪ್ಲೀಟ್ ಇಂಟರ್ಲಿಂಕ್ ಕೊಟ್ಟರೆ ಮಾತ್ರ ನಿಮಗೆ ಎಲ್ಲನೂ ಸಹ ನೆನಪುಳಿಯೋದಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಈ ರೀತಿ ನಿಮಗೆ ಟಾಸ್ಕ್ ಕೊಟ್ಟಾಗ ನಿಮಗಿದು ಉತ್ತರ ನೆನಪು ಬರಬೇಕು. ಮತ್ತು 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಅಥವಾ ಮಹಾತ್ಮ ಗಾಂಧೀಜಿಯವರು ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗಿಯಾಗಿದ್ರು ಅನ್ನೋದು ಸಹ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಮೊದಲ ದುಂಡು ಮೇಜಿನ ಸಮ್ಮೇಳನದ ಒಂದು ಬ್ರಿಟಿಷ್ ಗವರ್ನರ್ ಯಾರಿದ್ರು, 2 ಮತ್ತು 3ರಲ್ಲಿ ಯಾರಿದ್ರು ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೆ. ಈ ಸಂದರ್ಭದಲ್ಲಿ ನೀವು ಅದನ್ನು ನೆನಪು ಮಾಡ್ಕೋಬೇಕಾಗುತ್ತೆ. ನೆನಪು ಬಂತಂದರೆ 100% ರೇಸಲ್ಲಿದ್ದೀರಾ ಅಂತ ಅರ್ಥ. ಓಕೆ, ಹಾಗಾದರೆ ದೆಹಲಿ ಪಾರ್ಲಿಮೆಂಟಲ್ಲಿ ನಡೀತು ಅಂತ ಹೇಳಿದೆ. ನೆಕ್ಸ್ಟ್ 1946 ಡಿಸೆಂಬರ್ 11, 2 ದಿನಗಳ ನಂತರ ಒಬ್ಬರನ್ನ ಪರ್ಮನೆಂಟಾಗಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಬರ್ತಾರೆ. ಯಾರು ಅಂದರೆ ಯಾರಿಗೆ ಕೊಡ್ತಾರೆ ಅಧ್ಯಕ್ಷತೆ ಅಂದರೆ ಕೇಳಿದರೆ ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಡ್ತಾ ಬರ್ತಾರೆ ಸ್ನೇಹಿತರೆ. ರಾಜೇಂದ್ರ ಪ್ರಸಾದ್ ಅವರಿಗೆ ಈ ಅಧ್ಯಕ್ಷತೆಯನ್ನು ನೀಡಲಾಗ್ತದೆ. ಹಾಗಾದರೆ ಎಕ್ಸಾಮಲ್ಲಿ 2 ರೀತಿ ಪ್ರಶ್ನೆಯನ್ನು ಕೇಳ್ತಾನೆ. ಸಂವಿಧಾನ ರಚನಾ ಸಭೆಯ ಒಂದು ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಿದರೆ ಅದು ಸಚ್ಚಿದಾನಂದ ಸಿನ್ಹಾ. ಸಂವಿಧಾನ ರಚನಾ ಸಭೆಯ ಪರ್ಮನೆಂಟ್ ಅಥವಾ ಬರೀ ಅಧ್ಯಕ್ಷರು ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಿದರೆ ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರೆ. ಇಲ್ಲಿ ಮೆನ್ಷನ್ ಮಾಡ್ತಾರೆ, ತಾತ್ಕಾಲಿಕ ಅಂತಿದ್ರೆ ಮಾತ್ರ ಸಚ್ಚಿದಾನಂದ ಸಿನ್ಹಾಗೆ ಹೋಗಬೇಕು, ತಾತ್ಕಾಲಿಕ ಇಲ್ಲ ಅಂದರೆ ರಾಜೇಂದ್ರ ಪ್ರಸಾದ್ಗೆ ಹೋಗಬೇಕು. ಅಥವಾ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದರೆ ಅದು ಸಚ್ಚಿದಾನಂದ ಸಿನ್ಹಾ ಅವರೇ ಆಗಿರ್ತಾರೆ ಸ್ನೇಹಿತರೆ. ನಂತರ ರಾಜೇಂದ್ರ ಪ್ರಸಾದ್ ಅವರು ಪರ್ಮನೆಂಟಾಗಿ ಅಧ್ಯಕ್ಷತೆಯನ್ನು ನೀಡ್ತಾ ಬರ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. ಹಾಗಾದರೆ ಅಧ್ಯಕ್ಷರು ಇದ್ದಾರೆ ಅಂದರೆ ಯಾವುದೇ ಒಂದಾಗಿರ್ಬೋದು, ಅದಕ್ಕೆ ಒಬ್ಬರು ಉಪಾಧ್ಯಕ್ಷರು ಇದ್ದೇ ಇರ್ತಾರಲ್ಲ, ಈ ಉಪಾಧ್ಯಕ್ಷರ ಮೇಲೂ ಸಹ ಪ್ರಶ್ನೆ ಕೇಳ್ತಾನೆ. ಇದರ ಉಪಾಧ್ಯಕ್ಷರು ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಿದರೆ HC ಮುಖರ್ಜಿ ಅವರು ಇದರ ಒಂದು ಉಪಾಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇದಕ್ಕೆ ಸಲಹೆಗಾರ, ರಚನಾ ಸಭೆಯ ಒಂದು ಸಲಹೆಗಾರ ಯಾರಾಗಿದ್ರು ಅಂತ ಕೇಳ್ತಾನೆ. BN ರಾಯ್. ಆಪ್ಷನಲ್ಲಿ MN ರಾಯ್ ಅಂತಲೂ ಇರುತ್ತೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. BN ರಾಯ್ ಅನ್ನೋದನ್ನ ನೆನಪು ಮಾಡ್ಕೋಬೇಕಾಗುತ್ತೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. BN ರಾಯ್ ಅವ್ರ ಬಗ್ಗೆ 2-3 ಪ್ರಶ್ನೆಯನ್ನು ಕೇಳಿದರೆ ಮುಂದೆ ಇವ್ರ ಬಗ್ಗೆ ಪ್ರಶ್ನೆ ಬಂದಾಗ ಹೇಳ್ತಾ ಬರ್ತೀನಿ. HC ಮುಖರ್ಜಿ ಅವ್ರ ಬಗ್ಗೆನೂ ಅಷ್ಟೇ ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದಾಗಿರುತ್ತೆ? ರಾಜೇಂದ್ರ ಪ್ರಸಾದ್ ಅವರು ಇದಕ್ಕೆ ಸರಿ ಉತ್ತರ ಆಗಿರ್ತೀನಿ. ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಅದರಲ್ಲಿ ಎಷ್ಟು ಜನ ಸದಸ್ಯರಿದ್ದರು, ಯಾರೆಲ್ಲ ಇದ್ದರು ಅಂತಲೂ ಸಹ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ. ಎಷ್ಟರಲ್ಲಿ ಸಬ್ಮಿಟ್ ಆಯಿತು ಅಂತಲೂ ಸಹ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರ್ತಾರೆ. ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಒಂದು ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತಲೂ ಸಹ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ತುಂಬ ಬಾರಿ ಕೇಳಿದ್ದೇನೆ. ಅದನ್ನು ಸಹ ನೀವು ಗೂಗಲ್ ಸರ್ಚ್ ಮಾಡಿ ಬರೆದಿಡ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಇನ್ನು ಇವ್ರ ಬಗ್ಗೆ ಪ್ರಧಾನಮಂತ್ರಿಯವ್ರ ಬಗ್ಗೆ ತುಂಬ ಹೇಳೋದಿದೆ, ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ.
ನಂತರ ಮುಂದಿನ ಪ್ರಶ್ನೆ ಬಂದು ಅಂಶಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಇದೊಂದು ಜಿಯೋಗ್ರಫಿ ಪ್ರಶ್ನೆ ಆಗಿರುತ್ತೆ. 2016 HK ಪೇಪರಲ್ಲಿ ಕೇಳಿರುವಂತಹ ಜಿಯೋಗ್ರಫಿ ಪ್ರಶ್ನೆ ಯಾವುದಂದರೆ ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಶಿವಮೊಗ್ಗ, ಉಡುಪಿ, ಮೈಸೂರು, ಉತ್ತರ ಕನ್ನಡ ಅಂತೆಲ್ಲ ಕೊಟ್ಟಿರ್ತೇನೆ ಸ್ನೇಹಿತರೆ. ಸೊ ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಅಂಶಿ ಅಂತ ಬಂದಾಗ ನಮಗೆ UK ಅಂದರೆ ಉತ್ತರ ಕನ್ನಡದಲ್ಲಿ ಕಂಡುಬರುವಂತಹ ಒಂದು ಉದ್ಯಾನವನ ಆಗಿರ್ತವೆ. ಸೊ ಎಕ್ಸಾಂಪಲ್ ಪ್ರಶ್ನೆ ಕೇಳಿದರೆ ಭಾರತದಲ್ಲಿ ಕರ್ನಾಟಕದಲ್ಲಿ ಎಷ್ಟು ವನ್ಯ ಜೀವಿಧಾಮಗಳು ಆಗಿರ್ಬೋದು ಅಥವಾ ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ನ್ಯಾಷನಲ್ ಪಾರ್ಕ್ ಇದಾವೆ ಅಂತ ಪ್ರಶ್ನೆ ಕೇಳ್ತೇನೆ. ಒಟ್ಟು 5 ನ್ಯಾಷನಲ್ ಪಾರ್ಕ್ಗಳನ್ನು ನಮ್ಮ ಒಂದು ಕರ್ನಾಟಕ ಒಳಗೊಂಡಿದೆ ಸ್ನೇಹಿತರೆ. ಬಂಡೀಪುರ, ಬನ್ನೇರುಘಟ್ಟ, ಅಂಶಿ ಮತ್ತು ಕುದುರೆಮುಖ, ನಾಗರಹೊಳೆ ಆಗಿರ್ತವೆ. ಸೊ ಇವು 5 ನ್ಯಾಷನಲ್ ಪಾರ್ಕುಗಳನ್ನು ನೀವು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅನ್ನೋದು ಸಹ ತಿಳ್ಕೊಂಡಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಂತರ ಅದು ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಸಹ ತಿಳ್ಕೊಂಡಿರಬೇಕಾಗುತ್ತೆ. ಅದರಲ್ಲಿ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು ಅಂತಲೂ ಸಹ ತಿಳ್ಕೊಂಡಿರಬೇಕಾಗುತ್ತೆ. ಆ ನ್ಯಾಷನಲ್ ಪಾರ್ಕ್ಗಳಲ್ಲಿ ಯಾವುದಾದ್ರೂ ನದಿಗಳು ಹರಿತಾ ಇದ್ದರೆ ಅವುಗಳನ್ನು ಸಹ ಕಂಪಲ್ಸರಿ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಇವನ್ನೆಲ್ಲ ವರ್ಕ್ ಮಾಡಿದಲ್ಲಿ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯತೆಗಳು ಇರ್ತವೆ ಸ್ನೇಹಿತರೆ. ಮತ್ತು ಬಂಡೀಪುರ ನ್ಯಾಷನಲ್ ಪಾರ್ಕ್ ಮೊದಲು ಸ್ಥಾಪನೆ ಆಗಿರುತ್ತೆ. ಬಂಡೀಪುರ ಪ್ಲಸ್ ಬನ್ನೇರುಘಟ್ಟ ಎರಡೂ ಸಹ ಅಷ್ಟೇ 1974ರಲ್ಲಿ ಸ್ಥಾಪನೆ ಆಗಿರ್ತವೆ. ಸೊ ಸ್ಥಾಪನೆ ಆದಾಗ ನೆಕ್ಸ್ಟ್ ಆರ್ಡರ್ ವೈಸ್ ಹೋಗ್ತಾ ಬರಬೇಕು. ಅಂಶಿ ಸ್ಥಾಪನೆ ಮಾಡ್ತಾರೆ ನ್ಯಾಷನಲ್ ಪಾರ್ಕು, ನಂತರ ಕುದುರೆಮುಖ ಶುರು ಆಗ್ತಾ ಬರುತ್ತೆ, ನಂತರ ನಾಗರಹೊಳೆ ಶುರು ಆಗುತ್ತೆ. ಸೊ ನಿಮಗೆ ಎಕ್ಸಾಂಪಲ್ ಕೇಳೋ ಕಾಲಾನುಕ್ರಮವಾಗಿ ನ್ಯಾಷನಲ್ ಪಾರ್ಕ್ಗಳನ್ನು ಅವುಗಳ ಸ್ಥಾಪನೆ ಆದ ವರ್ಷದೊಂದಿಗೆ ಜೋಡಿಸಿ ಅಂತ. ಸೊ ಹಾಗಾಗಿ ನೆನಪಲ್ಲಿರಬೇಕು, ಬಂಡೀಪುರ, ಬನ್ನೇರುಘಟ್ಟ, ಅಂಶಿ, ಕುದುರೆಮುಖ ಮತ್ತು ನಾಗರಹೊಳೆ ಆರ್ಡರ್ ವೈಸ್ ನೆನಪಲ್ಲಿರಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇನ್ನು ಹಲವಾರು ವನ್ಯಜೀವಿ ಧಾಮಗಳು ಸಹ ನಮ್ಮೊಂದು ಕರ್ನಾಟಕದಲ್ಲಿದೆ. ಎಷ್ಟು ವನ್ಯಜೀವಿ ಧಾಮ ಇದೆ, ಅವೆಲ್ಲ ಎಲ್ಲಿದೆ ಅನ್ನೋದು ಸಹ ತಿಳ್ಕೋಬೇಕು. KEA ಡಿಪಾರ್ಟ್ಮೆಂಟ್ PSC ಎಕ್ಸಾಮ್ ನಡೆಸೋದ್ರಿಂದ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಅಂತ ಬಂದಾಗ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಉತ್ತರ ಕನ್ನಡ ಆಗಿರುತ್ತೆ. ಇನ್ನು ಒಂದು ಕದಂಬರ ಒಂದು ರಾಜಧಾನಿ ಬನವಾಸಿ ಸಹ ಉತ್ತರ ಕನ್ನಡದಲ್ಲಿದೆ. ಹಾಗಾಗಿ ಬನವಾಸಿಯ ನಾಡು ಅಂತ ಯಾವುದನ್ನು ಕರಿತೀವಿ ಅಂದರೆ ಅದು ಉತ್ತರ ಕನ್ನಡ ಜಿಲ್ಲೆಯನ್ನೇ ಕರಿತಾ ಬರ್ತೀವಿ ಸ್ನೇಹಿತರೆ. ಇನ್ನು ಹಲವಾರು ಒಂದು ಜಲಪಾತಗಳು, ಅತಿ ಹೆಚ್ಚು ಜಲಪಾತಗಳನ್ನು ಒಳಗೊಂಡಿರುವ ಅಥವಾ ಜಲಪಾತಗಳ ನಾಡು ಅಂತಲೇ ಯಾವುದನ್ನು ಕರಿತೀವಿ ಅಂತ ಕೇಳಿದರೆ ಕರ್ನಾಟಕದಲ್ಲಿ ಜಲಪಾತಗಳ ನಾಡು ಅಂತ ಉತ್ತರ ಕನ್ನಡ ಜಿಲ್ಲೆಯನ್ನು ಕರಿತೇವೆ. ಯಾಕಂದರೆ ಅತಿ ಹೆಚ್ಚಾಗಿ ಜಲಪಾತಗಳು ಇಲ್ಲಿ ಕಂಡು ಬರ್ತವೆ. ಇನ್ನು ಪ್ರಸಿದ್ಧವಾಗಿ ಒಂದು ದಾಂಡೇಲಿ ಹುಲಿ ಸಂರಕ್ಷಣಾ ತಾಣನೂ ಸಹ ಇಲ್ಲೇ ಕಂಡು ಬರ್ತದೆ, ಅದನ್ನು ಸಹ ಎಲ್ರಿಗೂ ಗೊತ್ತಿರುವಂಥದ್ದೇ. ಇನ್ನು ಹತ್ತಿವೇರಿ ಪಕ್ಷಿಧಾಮ ತುಂಬ ಬಾರಿ ಪ್ರಶ್ನೆ ಆಗಿದೆ. ಹತ್ತಿವೇರಿ ಪಕ್ಷಿಧಾಮ ಎಲ್ಲಿದೆ ಅಂತ ಉತ್ತರ ಕನ್ನಡದಲ್ಲಿ ಆಗಿದೆ ಸ್ನೇಹಿತರೆ. ಇದೇ ರೀತಿ ತುಂಬ ಬಾರಿ ಆಗಿದೆ. ಮತ್ತು ನಿಮಗೆ ಇತಿಹಾಸ ಅಂತ ತೊಗೊಂಡಾಗ ಇದಕ್ಕೆ 360 ಆ್ಯಂಗಲಲ್ಲಿ ಥಿಂಕ್ ಮಾಡೋದಾದರೆ ಒಂದು ಅಪ್ಪಿಕೋ ಚಳುವಳಿ 1983ರಲ್ಲಿ ಏನು ಅಪ್ಪಿಕೋ ಚಳುವಳಿ ಜರುಗುತ್ತಲ್ಲ ಅದನ್ನು ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಪಾಂಡುರಂಗ ಹೆಗಡೆ ಅವರ ಅಧ್ಯಕ್ಷತೆ, ಪಾಂಡುರಂಗ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದಂತಹ ಒಂದು ಅಪ್ಪಿಕೋ ಚಳುವಳಿ ಯಾವ ಜಿಲ್ಲೆಯಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಜರುಗಿರುತ್ತೆ ಸ್ನೇಹಿತರೆ. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತೇನೆ. ಅದನ್ನು ಸಹ ಒಂದು ಕಾರವಾರ ಒಂದು ಇದರಲ್ಲಿದೆ ಅನ್ನೋದು ಸಹ ನೀವು ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಇನ್ನು ಸಿಬರ್ಡ್ ನೌಕಾನೆಲೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತೇನೆ. ಅದನ್ನು ಸಹ ಕಾರವಾರದಲ್ಲಿ ಅಥವಾ ನಮಗೊಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅನ್ನೋದನ್ನ ನೆನಪಲ್ಲಿರಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆಗಳು ತುಂಬ ಬಾರಿ ಕೇಳಿದೆ. ಇನ್ನು ಇತಿಹಾಸ ಅಂತ ಬಂದಾಗ ನಮಗೆ ಅಪ್ಪಿಕೋ ಚಳುವಳಿ ಆದಮೇಲೆ ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಅಂಕೋಲಾ ಸತ್ಯಾಗ್ರಹ ಎಲ್ಲಿ ಆಯಿತು ಅಂತ ಕೇಳ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಿರುತ್ತೆ. ಎಷ್ಟರಲ್ಲಿ 1930 MP ನಾಡಕರ್ಣಿ ಅವರ ನೇತೃತ್ವದಲ್ಲಿ ನಾಡಕರ್ಣಿ ಅವರ ನೇತೃತ್ವದಲ್ಲಿ ಇದು ಜರುಗಿರುತ್ತೆ. ಅದರಲ್ಲೂ ಡೇಟು ಸಹ ಕೇಳ್ತಾನೆ, ಏಪ್ರಿಲ್ 13 ಅನ್ನೋದನ್ನ ನೆನಪಲ್ಲಿರಬೇಕಾಗುತ್ತೆ. ಸೊ ಇವೆಲ್ಲನೂ ಸಹ ಎಕ್ಸಾಮಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳೇ ಆಗಿರ್ತವೆ ಸ್ನೇಹಿತರೆ. ಇನ್ನೂ ಸಹ ಉತ್ತರ ಕನ್ನಡದ ಮೇಲೆ ತುಂಬಾ ಓದಿರಬೇಕು. ಬಟ್ ನೀವು ಓದಬೇಕಾದ್ರೆ PCPSI ಓದ್ತಾ ಇದ್ರಿ ಅಂದರೆ ಇಫ್ ಇನ್ ಕೇಸ್ ಒನ್ ವರ್ಡಲ್ಲಿ ಕೇಳುವಂಥ ಚಾನ್ಸಸ್ ಇತ್ತಂದರೆ ಇವೆಲ್ಲ ಒನ್ ವರ್ಡ್ಗಳನ್ನು ತಿಳ್ಕೊಂಡಿರಬೇಕು. ಇನ್ನೂ ಹೆಚ್ಚಿನದಾಗೂ ಸಹ ತಿಳ್ಕೊಂಡಿರಬೇಕು. ನೀವು ಓದಬೇಕಾದ್ರೆ ಇಷ್ಟು ಒನ್ ವರ್ಡ್ಗಳು ನೆನಪು ಬರಬೇಕು ಅಥವಾ ಓದಿದ್ದೀನಿ ಅನ್ನೋ ಒಂದು ಫೀಲ್ ಬರಬೇಕು ನಾನು ಹೇಳಿದ ಮೇಲೆ. ಅವಾಗ ನೀವು ರೇಸಲ್ಲಿದ್ದೀರಾ ಅಂತ ಅರ್ಥ ಆಗಿರ್ತಾರೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಸೊ ಇದೇ ರೀತಿ ನೋಡಿ, ಇಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಬಂದಾಗ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಹಲವಾರು ನೆನಪು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಉಡುಪಿಯಲ್ಲಿ ಯಾವುದಾದ್ರೂ ವನ್ಯಜೀವಿ ಧಾಮಗಳಿದಾವ, ಶಿವಮೊಗ್ಗದಲ್ಲಿ ಯಾವುದಾದ್ರೂ ನ್ಯಾಷನಲ್ ಪಾರ್ಕ್ ಅಥವಾ ವನ್ಯಜೀವಿ ಧಾಮ ಇದೆಯಾ, ಅಥವಾ ಮೈಸೂರಲ್ಲಿ ಯಾವುದಾದ್ರೂ ನ್ಯಾಷನಲ್ ಪಾರ್ಕ್ ವನ್ಯಜೀವಿ ಧಾಮ ಇದೆಯಾ ಅನ್ನೋದನ್ನ ನೀವೇ ಗೂಗಲ್ ಸರ್ಚ್ ಮಾಡಬೇಕು ಅಥವಾ ನಿಮ್ಮ ಪುಸ್ತಕದಲ್ಲಿ ತೆಗೆದು ನೋಡಬೇಕು. ಅವಾಗ ರಿವಿಷನ್ ಆದಾಗ ನಿಮ್ಗೆ ಇಷ್ಟರಲ್ಲಿ ಮತ್ತೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಈ ರೀತಿ ಪ್ರಶ್ನೆಗಳು ಅವಾಗ PCPSC KSP ಡಿಪಾರ್ಟ್ಮೆಂಟ್ ಏನು ಎಕ್ಸಾಮ್ ನಡೆಸ್ತಾ ಇತ್ತು ಕಂಪಲ್ಸರಿ ಇಂಥ ಪ್ರಶ್ನೆಗಳು ಫಿಕ್ಸ್ ಆಗಿರ್ತವೆ. ಯಾಕಂದರೆ ಜಿಯೋಗ್ರಫಿಲಿ ಅವ್ರು ಫೋಕಸ್ ಮಾಡೋದೇ ಭಾರತದ ಒಂದು ವ್ಯವಸಾಯದ ಬಗ್ಗೆ ಫೋಕಸ್ ಮಾಡ್ತಾ ಬರ್ತಾನೆ. ಭಾರತದ ವ್ಯವಸಾಯದ ವಿಧಗಳಾಗಿರ್ಬೋದು, ಅಲ್ಲಿ ಬರುವಂತಹ ಬೆಳೆಗಳನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡೋದಾಗಿರ್ಬೋದು, ಅಥವಾ ಅವುಗಳ ವೈಜ್ಞಾನಿಕ ಹೆಸರಾಗಿರ್ಬೋದು, ಅಥವಾ ಅವುಗಳ ಒಂದು ಅಡ್ಡ ಹೆಸರುಗಳಾಗಿರ್ಬೋದು, ಏನು ಭತ್ತದ ನಾಡು ಈ ಥರ ಎಲ್ಲ ಕರೀತಾರಲ್ಲ ಅವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ. ಅದನ್ನು ಬಿಟ್ಟರೆ ಖನಿಜ ಸಂಪನ್ಮೂಲಗಳ ಮೇಲೆ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಾ ಬರ್ತಾರೆ. ಕಲ್ಲಿದ್ದಲು, ಕಬ್ಬಿಣ, ಬಾಕ್ಸೈಟ್ ಇವೆಲ್ಲ ಅತಿ ಹೆಚ್ಚಾಗಿ ಎಲ್ಲಿ ದೊರೀತವೆ, ಯಾವ ದೇಶದಲ್ಲಿ ದೊರೀತವೆ ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ. ಅಂಥ ಪ್ರಶ್ನೆಗಳಲ್ಲಿ ಇದು ಸಹ ಒಂದಾಗಿರ್ತದೆ ಸ್ನೇಹಿತರೆ. ಭಾರತದಲ್ಲಿ ಅತಿ ಹೆಚ್ಚು ರಾಗಿಯನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಸೊ ರಾಗಿ ಅಂತ ಬಂದ ತಕ್ಷಣ ಆಲ್ಮೋಸ್ಟ್ ನಾವೇ ಅದರಲ್ಲಿ ಫೇಮಸ್ ಇರ್ತೀವಿ ಸ್ನೇಹಿತರೆ. ನಮ್ಮ ಒಂದು ಕರ್ನಾಟಕ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚಾಗಿ ರಾಗಿಯನ್ನು ಉತ್ಪಾದನೆ ಮಾಡುತ್ತೆ. ಎಕ್ಸಾಂಪಲ್ ಎರಡು ರೀತಿ ಪ್ರಶ್ನೆ ಕೇಳ್ತಾನೆ. ಭಾರತದಲ್ಲಿ ಅತಿ ಹೆಚ್ಚಾಗಿ ರಾಗಿಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಕರ್ನಾಟಕ, ಅಥವಾ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ರಾಗಿ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಅದನ್ನು ಸಹ ಕರ್ನಾಟಕದಲ್ಲಿ ಆಗಿರುತ್ತೆ. ಅಥವಾ ಇನ್ನೊಂದು ಥರ ಪ್ರಶ್ನೆ ಕೇಳಿದರೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಕರ್ನಾಟಕನೇ ಆಗಿರ್ತೀರಿ ಸ್ನೇಹಿತರೆ. ಈ ರೀತಿ ಪ್ರಶ್ನೆಯನ್ನು ಇಂಡೈರೆಕ್ಟ್ ಪ್ರಶ್ನೆ ನಿಮಗೆ ಕೇಳಲಾಗ್ತದೆ. ಸೊ ರಾಗಿಯ ಒಂದು ವೈಜ್ಞಾನಿಕ ಹೆಸರು ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಎಲ್ಯುಸಿನಾ ಕಾರ್ಕೋನಾ ಅಂತ ಕರೀತಾರೆ. ಎಲ್ಯುಸಿನಾ ಕಾರ್ಕೋನಾ ಎಂಬ ಒಂದು ಇದರ ಒಂದು ವೈಜ್ಞಾನಿಕ ಹೆಸರಾಗಿರುತ್ತೆ. ಓಕೆ, ಈ ವೈಜ್ಞಾನಿಕ ಹೆಸರು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ನಮಗೆ ವರೈವ ಸಟೈವ ಅಂತ ಹೇಳ್ಬಿಟ್ಟು ನಾವು ಭತ್ತ ಆಗಿರ್ಬೋದು ಅಥವಾ ಮೆಕ್ಕೆಜೋಳ ಆಗಿರ್ಬೋದು, ಮತ್ತು ನಿಮಗೆ ಬೇರೆ ಬೇರೆ ಗೋಧಿಗಿರುವಂತಹ ವೈಜ್ಞಾನಿಕ ಹೆಸರುಗಳನ್ನು ತಿಳ್ಕೊಂಡಿದ್ದೆ ಅದರಲ್ಲಿ. ಮತ್ತು ಟೀ ಮತ್ತು ಕಾಫಿ ಮತ್ತು ತಂಬಾಕುಗಳಿಗೆ ಇರುವಂತಹ ವೈಜ್ಞಾನಿಕ ಹೆಸರುಗಳು ಪದೇ ಪದೇ PCPSCಯಲ್ಲಿ ರಿಪೀಟ್ ಆಗ್ತಾ ಬಂದಿದೆ. ಇವೆಲ್ಲ ತಿಳ್ಕೊಂಡಿದ್ದೀರಾ ಅಂದರೆ ನೀವು 100% ರೇಸಲ್ಲಿ ಇದ್ದೀರಾ ಅಂತ ಸ್ನೇಹಿತರು. ಓಕೆ, ಎಲ್ಯುಸಿನಾ ಕಾರ್ಕೋನಾ ಅನ್ನೋದು ವೈಜ್ಞಾನಿಕ ಹೆಸರಾಗಿರುತ್ತೆ. ಸೊ ರಾಗಿಯ ಮೂಲ ಹುಟ್ಕೊಂಡಿದ್ದಲ್ಲಿ ಹೇಗೆ ನಮಗೆ ಒಂದು ಕಾಫಿ ಮೂಲ ಬಾಬಾ ಬುಡಂಗಿರಿ ಅಂತ ಬಂದಾಗ ಅವ್ರು ಎಲ್ಲಿಂದ ಬಂದಿದ್ರು ಅಂತ ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ. ಅದೇ ರೀತಿ ರಾಗಿಯ ಮೂಲ ಯಾವ ದೇಶದಿಂದ ಬಂತು ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಇಥಿಯೋಪಿಯಾ ಎಂಬುದರಿಂದ ಇದರ ಮೂಲ ಆಗಿರ್ತಾರೆ ಸ್ನೇಹಿತರೆ. ಇನ್ನು ನಮಗೆ ಬೆಳೆಗಳು ಅಂತ ಬಂದಾಗ ಇವುಗಳನ್ನ ಡಿವೈಡ್ ಮಾಡ್ತಾ ಬರ್ತೀವಿ. ಒಂದು ಖಾರಿಫ್ ಬೆಳೆಗಳು ಅಂತ ಬರ್ತವೆ, ಮತ್ತು ರಾಬಿ ಬೆಳೆಗಳು ಅಂತ ಬರ್ತವೆ, ಮತ್ತು ಜೆಡ್ ಬೆಳೆಗಳು ಅಂತೆಲ್ಲ ಬರ್ತವೆ ಸ್ನೇಹಿತರೆ. ಅದರಲ್ಲಿ ರಾಬಿ ಬೆಳೆಗಳು, ಖಾರಿಫಿಗೆ ಉದಾಹರಣೆಗಳು ಯಾವುದು, ರಾಬಿಗೆ ಬೆಳೆಗಳು ಯಾವುದು, ಜೆಡ್ಡಿಗೆ ಉದಾಹರಣೆ ಬೆಳೆಗಳು ಯಾವುದು ಅಂತ ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ. ಸೊ ನೀವೇ ಅದನ್ನು ಓದ್ಕೊಂಡಿರಿ, ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಾ ಇರ್ತಾನೆ. ಸೊ ಸದ್ಯಕ್ಕೆ ನಾನು ರಾಗಿ ಎಂಥ ಬೆಳೆ ಅಂತ ನಿಮಗೆ ತಿಳಿಸ್ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ರಾಗಿ ಅನ್ನೋದು ಒಂದು ಖಾರಿಫ್ ಬೆಳೆಗೆ ಉದಾಹರಣೆ ಆಗಿರುತ್ತೆ, ತುಂಬಾ ಇಂಪಾರ್ಟೆಂಟು. ಕೆಲವೊಮ್ಮೆ ದಕ್ಷಿಣ ಭಾರತದಲ್ಲಿ ಕೆಲವೊಂದು ರಾಜ್ಯಗಳು ಇದನ್ನು ರಾಬಿ ಸಮಯದಲ್ಲೂ ಸಹ ಬೆಳೀತಾ ಬರ್ತಾರೆ, ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಮೇಜರ್ ಇದು ಖಾರಿಫ್ ಬೆಳೆಗೆ ಉದಾಹರಣೆ ಆಗಿರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಇನ್ನು ಈ ರಾಗಿ ಬೆಳೆಯಲು ನಮಗೆ ಎಂಥ ಮಣ್ಣು ಸೂಕ್ತ ಅಂತ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತೇನೆ. ರಾಗಿ ಬೆಳೆಯಲು ನಮಗೆ ಒಂದು ಕಪ್ಪು ಆಗಿರ್ಬೋದು ಪ್ಲಸ್ ಕೆಂಪು ಮಣ್ಣು ಸೂಕ್ತ ಆಗಿರ್ತದೆ ಸ್ನೇಹಿತರೆ. ಹಾಗಾಗಿ ನಮಗೆ ಕೆಂಪು ಮಣ್ಣು ಅಂತ ಬಂದಾಗ ತುಮಕೂರಿನಲ್ಲಿ ಅತಿ ಹೆಚ್ಚಾಗಿ ದೊರೆಯೋದ್ರಿಂದ ಈ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ರಾಗಿಯನ್ನು ಬೆಳೆಯುವಂತಹ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ನಮ್ಮ ಕಲ್ಪತರು ನಾಡು ತುಮಕೂರು ಆಗಿರ್ತಾರೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗುತ್ತೆ. ಸೊ ಕಪ್ಪು ಮತ್ತು ಕೆಂಪು ಮಣ್ಣಿಗೆ ಇದಕ್ಕೆ ಸೂಕ್ತ ಇರುತ್ತೆ. ಅತಿ ಹೆಚ್ಚಾಗಿ ಅಂತ ಕೇಳಿದರೆ ಕೆಂಪು ಮಣ್ಣೆ ಆಗಿರ್ತದೆ. ಇನ್ನು ರಾಗಿ ಬೆಳೆಯಲು ಸೂಕ್ತವಾದ ಮಣ್ಣಿನ ಬಗ್ಗೆ ತಿಳ್ಕೊಂಡ್ರೆ ಅತಿ ಹೆಚ್ಚಾಗಿ ಬೆಳೆಯೋದೆಲ್ಲಿ ಅಂತಲೂ ಸಹ ತಿಳ್ಕೊಳ್ತಾ ಬಂದರೆ ಕರ್ನಾಟಕ ಬಿಟ್ಟರೆ ಇನ್ನು ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಪ್ಲಸ್ ಮಹಾರಾಷ್ಟ್ರ ಅತಿ ಹೆಚ್ಚಾಗಿ ರಾಗಿಗಳನ್ನು ಬೆಳೀತಾ ಬರ್ತಾರೆ ಸ್ನೇಹಿತರೆ. ಇದನ್ನು ಸಹ ಸ್ಟೇಟ್ಮೆಂಟ್. ಇನ್ನು ಆಂಧ್ರ ಪ್ರದೇಶದಲ್ಲೂ ಸಹ ಬೆಳೀತಾ ಬರ್ತಾರೆ, ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ರಾಗಿ ಅನ್ನೋದು ನಮಗೆ ಅತಿ ಹೆಚ್ಚಾಗಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ, ಐರನ್ ಮತ್ತು ಕ್ಯಾಲ್ಶಿಯಮನ್ನು ಒಳಗೊಂಡಿರುತ್ತೆ. ಓಕೆ, ಏನು ನಾವು ಕನ್ನಡದಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಶಿಯಂ ಅಂತ ಏನು ಕರಿತೀವಿ, ಇವುಗಳನ್ನು ಈ ರಾಗಿ ಅತಿ ಹೆಚ್ಚಾಗಿ ಒಳಗೊಂಡಿರ್ತದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ಇವೆಲ್ಲನೂ ಸಹ ಇಂಪಾರ್ಟೆಂಟ್. ಇನ್ನು ರಾಗಿ ಬೆಳೆಯಲು ಸೂಕ್ತವಾದ ಮಣ್ಣನ್ನು ತಿಳ್ಕೊಳ್ತಾ ಬಂದ್ವಿ. ಅದೇ ರೀತಿ ವಾರ್ಷಿಕವಾಗಿ ರಾಗಿ ಬೆಳೆಯಲು ಸರಿಸುಮಾರು ಎಷ್ಟು ಮಳೆ ಬೇಕು ಅಂತ ಕೇಳಿದರೆ 50ರಿಂದ 100 ಸೆಂಟಿಮೀಟರ್ ಮಳೆ ಇರುವಂತಹ ಸ್ಥಳದಲ್ಲಿ ಚೆನ್ನಾಗಿ ರಾಗಿ ಫಸಲು ಬರುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ತುಂಬಾ ಇಂಪಾರ್ಟೆಂಟ್. ಇನ್ನು ರಾಗಿಯ ನಾಡು ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಯಾವುದನ್ನು ಕರಿತೀವಿ ಅಂತ ಕೇಳಿದರೆ ತುಮಕೂರನ್ನೇ ಕರಿತಾ ಬರ್ತೀವಿ. ಇನ್ನು ತೆಂಗಿನ ನಾಡು ಅಂತಲೂ ಸಹ ತುಮಕೂರನ್ನೇ ಕರಿತಾ ಬರ್ತೀವಿ ಸ್ನೇಹಿತರೆ. ಅದನ್ನು ಸಹ ತುಂಬಾ ಇಂಪಾರ್ಟೆಂಟ್. ತೆಂಗು ಸಂಸ್ಕರಣಾ ಘಟಕ ತುಮಕೂರಿನಲ್ಲಿದೆ, ತುಮಕೂರಿನ ಒಂದು ಸ್ಥಳದಲ್ಲಿದೆ. ಆ ಸ್ಥಳ ನೀವು ಓದಿದ್ದೀರಾ ಅಂದರೆ 100% ನೀವು ಚೆನ್ನಾಗಿ ಓದಿದ್ದೀರಾ ಅಂತಲೇ ಅರ್ಥ ಆಗಿರುತ್ತೆ. ಸೊ ಅವೆಲ್ಲ ಪ್ರಶ್ನೆಗಳು ರಿಪೀಟ್ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ನಮ್ಮ ಮುಂದಿನ ಪ್ರಶ್ನೆ ಇದಕ್ಕೆ ಉತ್ತರ ಗೊತ್ತಾಗಿರುತ್ತೆ. ಸೊ ಎಲ್ಲರೂ ಸಹ ಕರ್ನಾಟಕ ಅನ್ನೋದನ್ನ ನೆನಪಲ್ಲಿರಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ನೆಕ್ಸ್ಟ್ ನಾವು ಸೈನ್ಸ್ ಟಾಪಿಕನ್ನು ನೋಡ್ತಾ ಬರಬೇಕಾಗುತ್ತೆ. ಸೊ ಇಲ್ಲಿ ಟ್ಯಾಲಿನ್ ಎಂಬ ಕಿಣ್ವವು ಯಾವ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ನಮಗೆ ಕಂಪ್ಲೀಟಾಗಿ ಗ್ರಂಥಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳೋದಾಗಿದೆ. ಸೊ ಗ್ರಂಥಿ ಅಂತ ಬಂದ ತಕ್ಷಣ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದೇನೆ ಸ್ನೇಹಿತರೆ. ಗ್ರಂಥಿಗಳಲ್ಲಿ 2 ವಿಧಗಳನ್ನು ನೋಡ್ತಾ ಬರ್ತೀವಿ. ಇಲ್ಲಿ ಕಿಣ್ವಗಳು ಅಂತ ಎಲ್ಲ ಬರ್ತಾವೆ, ಅವುಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇಲ್ಲಿ ಟ್ಯಾಲಿನ್ ಎಂಬ ಕಿಣ್ವವು ಯಾವ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಕಿಣ್ವ ಅಂತ ಬಂದಾಗ ಎಲ್ಲರೂ ಸಹ ಗೊತ್ತಿರೋದೇ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಸ್ವಲ್ಪ ಸೈನ್ಸ್ ಕಷ್ಟ ಆಗ್ಬೋದು, ಕನ್ನಡದಲ್ಲಿ ಅರ್ಥ ಆಗೋದು
ಸೊ ಕಿಣ್ವ ಅಂತ ಬಂದಾಗ ಎಂಜೈಮ್ ಅಂತ ಏನು ಕರಿತೀವಲ್ಲ ಅದು ಕಿಣ್ವ ಆಗಿರ್ತಾರೆ ಸ್ನೇಹಿತರು. ಓಕೆ, ಎಂಜೈಮ್ ಅನ್ನೋದು ಕಿಣ್ವ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಈ ಎಂಜೈಮ್ ಅನ್ನೋದು ಏನು ಅಂತ ಪ್ರಶ್ನೆ ಕೇಳ್ತಾನೆ. ಇದು ಒಂದು ಪ್ರೋಟೀನ್ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮಲ್ಲಿ ನಿಮಗೆ ಈಸಿಯಾಗಿ ಉತ್ತರಿಸ್ತಾ ಬರ್ತೀರಾ. ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗುವಂಥ ಚಾನ್ಸ್ ಇರುತ್ತೆ. ಎಂಜೈಮ್ ಅನ್ನೋದು ಒಂದು ಅಂತ ಪ್ರಶ್ನೆ ಕೇಳ್ತಾನೆ. ಇದೊಂದು ಪ್ರೋಟೀನ್ ಆಗಿರುತ್ತೆ, ನೆನಪಲ್ಲಿರಬೇಕಾಗುತ್ತೆ. ಸೊ ಗ್ರಂಥಿಗಳು ಅಂತ ಬಂದಾಗ ಇಲ್ಲಿ ಗ್ರಂಥಿಗಳಲ್ಲಿ 2 ವಿಧಗಳನ್ನಾಗಿ ವಿಂಗಡಣೆ ಮಾಡ್ತಾ ಬರ್ತೀವಿ. ಎಕ್ಸಾಮಲ್ಲಿ ಅಲ್ಲೂ ಸಹ ತುಂಬ ಬಾರಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಒಂದು ನಾಳ ಗ್ರಂಥಿಗಳು ಅಂತ ಕರಿತಾ ಬರ್ತೀವಿ, ಇನ್ನೊಂದು ನಿರ್ನಾಳ ಗ್ರಂಥಿಗಳು ಅಂತ ಕರಿತಾ ಬರ್ತೀವಿ. ನಾಳ ಗ್ರಂಥಿಗಳು ಅಂತ ಬಂದಾಗ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತಾ ಬರ್ತೀವಿ. ನಿರ್ನಾಳ ಗ್ರಂಥಿಗಳು ಅಂತ ಬಂದಾಗ ಎಂಡೋಕ್ರೈನ್ ಗ್ರಂಥಿಗಳು ಅಂತಲೂ ಸಹ ಕರಿತಾ ಬರ್ತೀವಿ. ಎಕ್ಸಾಮಲ್ಲಿ ಇಲ್ಲೂ ಸಹ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ನಾಳ ಗ್ರಂಥಿಗಳಿಗೆ ಉದಾಹರಣೆಗಳು ಯಾವುದು, ನಿರ್ನಾಳ ಗ್ರಂಥಿಗೆ ಉದಾಹರಣೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ನಾಳ ಗ್ರಂಥಿಗೆ ಸಂಬಂಧ ಇಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಏನು ನಮಗೆ ಯಕೃತ್, ಲಿವರ್ ಅಂತ ಕರಿತೀವಿ. ನಂತರ ಮೇದೋಜೀರಕ ಪ್ಯಾನ್ಕ್ರಿಯಸ್ ಗ್ಲ್ಯಾಂಡ್ ಅಂತ ಏನು ಕರಿತಾ ಬರ್ತೀವಿ. ಮತ್ತು ನಮಗೆ ಲಾಲಾ ಗ್ಲ್ಯಾಂಡ್, ಸಲೈವರಿ ಗ್ಲ್ಯಾಂಡ್ಸ್ ಅಂತ ಏನು ಕರಿತಾ ಬರ್ತೀವಿ, ಎಲ್ಲನೂ ಸಹ ನಾಳ ಗ್ರಂಥಿಗೆ ಉದಾಹರಣೆಗಳಾಗಿರ್ತವೆ ಸ್ನೇಹಿತರೆ. ಅದೇ ರೀತಿ ನಿರ್ನಾಳ ಗ್ರಂಥಿಗಳಿಗೆ ಉದಾಹರಣೆಗಳು ಯಾವುದಲ್ಲ ಅಂತ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇಷ್ಟು ಕಾನ್ಸೆಪ್ಟನ್ನು ನೀವು ಗ್ರಂಥಿಗಳಲ್ಲಿ ತಿಳ್ಕೊಂಡಿರಲೇಬೇಕಾಗುತ್ತೆ. ಇನ್ನು ಗ್ರಂಥಿಗಳಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಲಿವರ್ ಅನ್ನೋದು ಅತಿ ದೊಡ್ಡ ಆಗಿರುವಂತಹ ಒಂದು ಗ್ರಂಥಿಗೆ ಉದಾಹರಣೆ ಆಗಿರ್ತದೆ ಸ್ನೇಹಿತರೆ. ಅಥವಾ ಯಕೃತ್ ಮಾನವನಲ್ಲಿರುವಂತಹ ಅತಿ ದೊಡ್ಡ ನಾಳ ಗ್ರಂಥಿಗಳಲ್ಲಿ ಅತಿ ದೊಡ್ಡ ಗ್ರಂಥಿ ಅಂತ ಕೇಳಿದರೆ ಸಹ ಲಿವರೇ ಆಗಿರುತ್ತೆ. ಅಥವಾ ಗ್ರಂಥಿಗಳಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದರೆ ಅದನ್ನು ಸಹ ಉತ್ತರ ಲಿವರೇ ಆಗಿರುತ್ತೆ ಸ್ನೇಹಿತರೆ. ಮತ್ತು ಕತ್ತರಿಸಿದರೆ ಮತ್ತೆ ಬೆಳೆಯುವಂತಹ ಗ್ರಂಥಿ ಯಾವುದು ಅಂತ ಕೇಳ್ತಾನೆ, ಲಿವರೇ ಆಗಿರುತ್ತೆ, ನೆನ್ಪಿಡ್ಕೋಬೇಕು. ಬಟ್ ಇಲ್ಲಿ ಕಿಣ್ವಗಳು ಅಂತ ಬಂದಾಗ ಹಲವಾರು ಗ್ರಂಥಿಗಳಲ್ಲಿ ಕಿಣ್ವಗಳನ್ನು ಸೃಷ್ಟಿ ಮಾಡ್ತಾ ಬರ್ತವೆ. ಅಂತಹ ಕಿಣ್ವಗಳಲ್ಲಿ ಒಂದು ಟ್ಯಾಲಿನ್ ಎಂಬ ಕಿಣ್ವ ಯಾವ ಗ್ರಂಥಿಯಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಈ ಜೊಲ್ಲು ಗ್ರಂಥಿಯಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಒಂದು ಬಾಯಲ್ಲಿ ಜೊಲ್ಲಿರುತ್ತಲ್ಲ, ಆ ಜಲ್ಲು ಗ್ರಂಥಿಯಿಂದ ಬರುವಂಥದ್ದು ಕಿಣ್ವ ಆಗಿರುತ್ತೆ, ಯಾವುದು ಟ್ಯಾಲಿನ್ ಎಂಬುದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ನಮಗೆ ಪಿತ್ತಜನಕಾಂಗ ಅಂತ ಏನು ಕರಿತೀವಿ, ಈ ಪಿತ್ತಜನಕಾಂಗದಲ್ಲಿ ಕಂಡುಬರುವಂತಹ ಒಂದು ಕಿಣ್ವ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಪಿತ್ತಜನಕಾಂಗದಲ್ಲಿ ಕಂಡುಬರುವಂತಹ ಕಿಣ್ವ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಬೈಲ್ ರಸ. ಓಕೆ, ಬೈಲ್ ರಸ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಪಿತ್ತಜನಕಾಂಗವು ಸ್ರವಿಸುವಂತಹ ಕಿಣ್ವ ಬೈಲ್ ರಸದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಅದೇ ರೀತಿ ಇನ್ಸುಲಿನನ್ನು ಸ್ರವಿಸಿರುವಂತಹ ಗ್ರಂಥಿ ಯಾವುದು ಅಂತ ಕೇಳ್ತಾನೆ. ಇನ್ಸುಲಿನ್ ಅಂತ ಎಲ್ಲರೂ ಸಹ ಗೊತ್ತಿರುತ್ತೆ. ಇನ್ಸುಲಿನ್ ಅನ್ನೋದು ಸಹ ಇದನ್ನು ಸಹ ಒಂದು ಪ್ರೋಟೀನ್ಗೆ ಉದಾಹರಣೆ ಆಗಿರುತ್ತೆ. ಇನ್ಸುಲಿನನ್ನು ಸ್ರವಿಸುವಂತಹ ಗ್ರಂಥಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಪ್ಯಾಂಕ್ರಿಯಾಸ್ ಗ್ರಂಥಿ, ಮೇದೋಜೀರಕ ಗ್ರಂಥಿ ಅಂತ ಏನು ಕರಿತೀವಿ ಅದೇ ಪ್ಯಾಂಕ್ರಿಯಾಸ್ ಗ್ರಂಥಿ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುವುದು, ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ಸಹ ಎಕ್ಸಾಮಲ್ಲಿ ಪದೇ ಪ್ರಶ್ನೆ ಕೇಳಿದ್ದಾನೆ. ಸೊ ಈ ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಗ್ರಂಥಿ ಇದೆಯಲ್ಲ, ಇದು ನಾಳ ಗ್ರಂಥಿಗೂ ಉದಾಹರಣೆ, ನಿರ್ನಾಳ ಗ್ರಂಥಿಗೂ ಉದಾಹರಣೆ. ಎಕ್ಸಾಮಲ್ಲಿ ಕೇಳ್ತಾನೆ, ಈ ಕೆಳಗಿನ ಯಾವ ಗ್ರಂಥಿಯನ್ನು ಮಿಶ್ರ ಗ್ರಂಥಿ ಅಂತ ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಅದು ಪ್ಯಾನ್ಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿ. ಒಂದು ಜೀರಕ ಗ್ರಂಥಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅಥವಾ ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್, ಇದೊಂದು ಮಿಶ್ರ ಗ್ಲ್ಯಾಂಡ್ ಅಂತ ಕರೀತಾರೆ, ಅಥವಾ ಮಿಕ್ಸ್ಚರ್ ಗ್ಲ್ಯಾಂಡ್ ಅಂತಲೂ ಸಹ ಕರಿತಾ ಬರ್ತಾರೆ ಸ್ನೇಹಿತರೆ. ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್ ಅನ್ನೋದನ್ನ ನೀವು ಕಂಪಲ್ಸರಿ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಹಾಗಾದರೆ ಇದಕ್ಕೆ ಸರಿ ಉತ್ತರ ಜೊಲ್ಲು ಗ್ರಂಥಿ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಗ್ರಂಥಿಗಳಂತಲೇ ಬಂದಾಗ ನೀವು ತುಂಬಾ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಹಾಗಾಗಿ ಇಲ್ಲಿ ಗ್ರಂಥಿಗಳ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳಿದ್ನಲ್ಲ, ನಾಳ ಗ್ರಂಥಿ, ನಿರ್ನಾಳ ಗ್ರಂಥಿ ಉದಾಹರಣೆಗಳು ತಿಳ್ಕೊಬೇಕಾಗುತ್ತೆ. ಯಾವುದು ಮಿಶ್ರ ಗ್ರಂಥಿ, ಇದರಲ್ಲಿ ಯಾವ್ದು ದೊಡ್ಡದು, ಟೋಟಲ್ ಆಗಿ ಗ್ರಂಥಿಗಳಲ್ಲಿ ಯಾವುದು ಅತಿ ದೊಡ್ಡ ಗ್ರಂಥಿ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಇನ್ನು ಯಕೃತ್ ಆಗಿರ್ಬೋದು, ಮೇದೋಜೀರಕ ಗ್ರಂಥಿ ಆಗಿರ್ಬೋದು, ಸಲೈವರಿ ಗ್ಲ್ಯಾಂಡ್ ಆಗಿರ್ಬೋದು, ಇವುಗಳ ಬಗ್ಗೆ ಮಾಹಿತಿಯನ್ನು ನೀವು ಕಂಪಲ್ಸರಿ ಎಲ್ಲನೂ ತಿಳ್ಕೊಂಡಿದ್ದೆ ಆದಲ್ಲಿ ನೀವು ಓದಿದ್ದೀರಾ ಅಂತ ಅರ್ಥ ಸ್ನೇಹಿತರೆ. ಮುಂದೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಬರ್ತವೆ. ಯಕೃತ್ ಬಗ್ಗೆ ಆಗಿರ್ಬೋದು, ಪ್ಯಾನ್ಕ್ರಿಯಾಸ್ ಬಗ್ಗೆ ಆಗಿರ್ಬೋದು, ಮತ್ತು ಬೇರೆ ಗ್ರಂಥಿಗಳ ಬಗ್ಗೆ, ಪಿತ್ತಜನಕಾಂಗದ ಬಗ್ಗೆ ಆಗಿರ್ಬೋದು, ಅಲ್ಲಿ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ಇದೊಂದು ಅಂಶವನ್ನು ತಿಳ್ಕೊಂಡಿದ್ರೆ ಸಾಕಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ನೆಕ್ಸ್ಟ್ ಮುಂದಿನ ಕೊನೆಯ ಪ್ರಶ್ನೆ ಆಗಿರುತ್ತೆ ಇದು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಣ ಮಂಜುಗಡ್ಡೆ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು PC ಮತ್ತು PSA ಅಂತ ಬಂದಾಗ ಇಂಥ ಪ್ರಶ್ನೆಗಳು ಫಿಕ್ಸ್ ಆಗಿರ್ತದೆ ಸ್ನೇಹಿತರೆ. ಯಾಕಂದರೆ ನಮಗೊಂದು ಸೈನ್ಸಲ್ಲಿ, ಅದರಲ್ಲೂ ಕೆಮಿಸ್ಟ್ರಿಯಲ್ಲಿ ಒಂದು ಲವಣಗಳ ರಾಸಾಯನಿಕ ಹೆಸರುಗಳು ಅಂತ ಒಂದು ಟಾಪಿಕ್ ಬರುತ್ತೆ. ಲವಣಗಳ ಒಂದು ರಾಸಾಯನಿಕ ಹೆಸರುಗಳು ಅಥವಾ ಕೆಮಿಕಲ್ ನೇಮ್ ಅಂತ ಏನು ಕರಿತೀವಿ, ಪ್ಲಸ್ ಅವುಗಳ ಒಂದು ರಾಸಾಯನಿಕ ಸೂತ್ರ, ಕೆಮಿಕಲ್ ಫಾರ್ಮುಲಾ ಅಂತ ಏನು ಕರಿತೀವಿ, ಅವುಗಳ ಮೇಲೆ ಪ್ರಶ್ನೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಯೂಶಲಿ ನಾನು ಯಾವಾಗಲೂ ನಮ್ಮ ಒಂದು ಪೇಯ್ಡ್ ಬ್ಯಾಚ್ ಶುರುವಾದಾಗ ಏನು ಮಿಷನ್ 100 ಅಂದರೆ ಆಪರೇಷನ್ 100 ಆಗಿರ್ಬೋದು, ಆಪರೇಷನ್ ಡೆಪ್ತ್ ನಾಲೆಡ್ಜ್ ಆಗಿರ್ಬೋದು, ಮತ್ತು ಆಪರೇಷನ್
ಒಂದು ಮಿಷನ್ ಅಥವಾ ಮಿಷನ್ 500 ಆಗಿರ್ಬೋದು, ಯಾವುದೇ ಬ್ಯಾಚನ್ನು ತೊಗೊಂಡ್ರು ಸಹ ಅಷ್ಟೇ ನಾನು 100% ಫಸ್ಟ್ ಶುರು ಮಾಡೋದೆ ಒಂದು ಜನರಲ್ ಸೈನ್ಸ್ ಟಾಪಿಕ್. ಇಂಥ ಪ್ರಶ್ನೆಗಳನ್ನೇ ನಾನು ಶುರು ಮಾಡ್ತಾ ಬರ್ತೀನಿ. ಜನರಲ್ ಸೈನ್ಸ್ ಟಾಪಿಕ್ ಅಂತ ಬಂದಾಗ ನಮಗೊಂದೇನು ದಿನನಿತ್ಯದ ಚಟುವಟಿಕೆಗಳಲ್ಲಿ ಏನೆಲ್ಲ ಬಳಸ್ತಾರೆ, ಏನೆಲ್ಲ ಉಪಯೋಗ ಆಗುತ್ತೆ, ಅದ್ರ ಮೇಲೆ ಯಾವ ರೀತಿ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ ಅನ್ನೋದ್ರ ಬಗ್ಗೆ. ಜನರಲ್ ಸೈನ್ಸ್ ಅಂದರೆ ಫಿಸಿಕ್ಸ್ ಬೇರೆ, ಕೆಮಿಸ್ಟ್ರಿ ಬೇರೆ, ಬಯಾಲಜಿ ಬೇರೆ. ಬಟ್ ಅದಕ್ಕಿಂತ ಮುಂಚೆ ಪ್ರತಿದಿನ ಜನರಲ್ ಸೈನ್ಸ್ ಟಾಪಿಕನ್ನು ಅವರಿಗೆ ಟಾರ್ಗೆಟ್ ಕೊಟ್ಟು ಅದ್ರ ಮೇಲೆ ಪ್ರಶ್ನೆಗಳನ್ನು ನಮ್ಮ ಒಂದು ಪೇಯ್ಡ್ ಗ್ರೂಪಲ್ಲಿ ಶುರು ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಅದು ಯಾಕಂದರೆ ಅಲ್ಲೇ ನಿಮಗೆ ಆಲ್ಮೋಸ್ಟ್ ಸೈನ್ಸಲ್ಲಿ ಒಂದು 10 ಪ್ರಶ್ನೆ ಕೇಳಿದ್ರೆ ಅಂದರೆ 6 ಪ್ರಶ್ನೆಗಳು ಜನರಲ್ ಸೈನ್ಸ್ ಮೇಲೇ ಇರುತ್ತೆ, 4 ಪ್ರಶ್ನೆಗಳು ಮಾತ್ರ ಸಬ್ಜೆಕ್ಟ್ ಮೇಲೆ ಕೇಳ್ತಾ ಬಂದಿರ್ತಾರೆ. 4 ಪ್ರಶ್ನೆಗಳು 6 ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತಲೂ ಸಹ ನಿಮಗೆ ವೈಯಕ್ತಿಕ ಮಾರ್ಗದರ್ಶನ ಬ್ಯಾಚ್ಗಳಲ್ಲಿ ನಾನು ಕಂಪಲ್ಸರಿ ತಿಳಿಸ್ಕೊಡ್ತಾ ಬರ್ತೀನಿ ಕ್ಲಿಯರ್ ಕಟ್ಟಾಗಿ. ಓಕೆ, ಹಾಗಾದರೆ ನೆಕ್ಸ್ಟ್ ನಮಗೆ ಇನ್ನೊಂದು ಮಾಡಬೇಕಾಗಿರೋದು, ನಿಮ್ಮಲ್ಲಿ ಒಂದು ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಈ ರೀತಿ ಸರ್ಚ್ ಮಾಡಿ ಸಿಗ್ತಾ ಬರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ತಾ ಬನ್ನಿ. ಅಲ್ಲೂ ಅಷ್ಟೇ ಪ್ರತಿದಿನ 20 ಅಂಕಗಳ ಬಹುಮುಖ್ಯ ಪ್ರಶ್ನೆಗಳು ಮತ್ತು ಪ್ರತಿ ವಾರ ಒಂದು ಎಸ್ಸೆ ಟಾಪಿಕ್ಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತು ಮಿಷನ್ 500 ಆಡಿಯೋ ಕ್ಲಾಸು ಸಹ ಇತ್ತೀಚೆಗೆ ಮಾಡ್ತಾ ಇಲ್ಲ, ಅದನ್ನು ಸಹ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ವಿಡಿಯೋಗಳನ್ನು ಅಷ್ಟೇ 1, 2, 3 ದಿನಕ್ಕೆ ಒಂದ್ಸಲ ಮಾಡ್ತಾ ಇದ್ದೀನಿ. ಮುಂದೆ ಹೋಗ್ತಾ ಅದನ್ನು ರೆಗ್ಯುಲಾರಿಟಿಗೆ ತೊಗೊಳ್ತಾ ಬರ್ತೀನಿ. ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ನಂತರ ಏನಾದರೂ ಎನ್ಕ್ವೈರಿ ಇತ್ತಂದರೆ, ಡೌಟ್ ಇತ್ತಂದರೆ ಈ ನಂಬರ್ಗೆ ಕಾಲ್ ಮಾಡ್ತಾ ಬರ್ಬೋದು. ಲಿಂಕ್ ಸಿಕ್ಕಿಲ್ಲ ಅಂದರೂ ಅಷ್ಟೇ ಈ ನಂಬರ್ಗೆ ಮೆಸೇಜ್ ಹಾಕಿ ಲಿಂಕ್ ಕಳಿಸಿ ಅಂತ ಟೆಲಿಗ್ರಾಮ್ದು ನಾನು ಕಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಹಾಗೆ ಮೈಸೂರಿನಲ್ಲೂ ಸಹ ಅಷ್ಟೇ ಆದಷ್ಟು ಬೇಗ ಆಫ್ಲೈನ್ ಟೆಸ್ಟ್ ಸೀರೀಸ್ಗಳು ಶುರು ಆಗ್ತಾ ಬರ್ತವೆ. ಸೊ ಯಾರೆಲ್ಲ ಮೈಸೂರು ಅಭ್ಯರ್ಥಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಮೈಸೂರಿಗೆ ಸುತ್ತಮುತ್ತಲಿರ್ಬೋದು, ಎಷ್ಟೋ ಜನ ಚಾಮರಾಜನಗರ ಆಗಿರ್ಬೋದು ಮತ್ತು ಮಂಡ್ಯದಿಂದನೂ ಸಹ ಬಂದು ಟೆಸ್ಟ್ ಸೀರೀಸನ್ನು ಬರಿತೀವಿ ಅಂತ ಕಾಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಮೈಸೂರಿನಲ್ಲಿ ಬಂದು ಆಫ್ಲೈನ್ ಟೆಸ್ಟ್ ಸೀರೀಸ್ನನ್ನು ನೀವು ಅಟೆಂಡ್ ಮಾಡ್ಬೋದು. ಕೇವಲ ಮೈಸೂರು ಭಾಗ, ಮಂಡ್ಯ ಮತ್ತು ಸರೌಂಡಿಂಗ್ ಮಾತ್ರ ಅಟೆಂಡ್ ಮಾಡಿ, ದಯವಿಟ್ಟು ಬೇರೆ ಜಿಲ್ಲೆಯಿಂದ ಬರೋಕ್ಕೆ ಹೋಗಬೇಡಿ ಸ್ನೇಹಿತರು. ಓಕೆ, ಮುಂದಿನ ದಿನಗಳಲ್ಲಿ ತಮ್ಮ ಜಿಲ್ಲೆಗಳು ಸಹ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಬರ್ತೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಯಾವುದಂತ ನೋಡ್ತಾ ಬರೋಣ ಈಗ. ಸೊ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಣ ಮಂಜುಗಡ್ಡೆ ಅಂತ ಕರಿತೀವಿ, ಕೆಮಿಕಲ್ ನೇಮ್ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಹಾಗಾದರೆ ಇದರ ಮೇಲೆ ಪ್ರಶ್ನೆಗಳನ್ನು ಯಾವ ರೀತಿ ನಿಮಗೆ ಕೇಳ್ತಾನೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀವಿ. ಸೊ ನಮಗೆ ಒಣ ಮಂಜುಗಡ್ಡೆ ಅಂತ ಬಂದಾಗ ನಮಗೆ ಡ್ರೈ ಐಸ್ ಅಂತಲೇ ಇಂಗ್ಲೀಷಲ್ಲಿ ಕೆಲವೊಮ್ಮೆ ಪ್ರಶ್ನೆಯನ್ನು ಕೇಳ್ತಾನೆ. ಡ್ರೈ ಐಸ್ ಅಂತ ಈ ಕೆಳಗಿನ ಯಾವುದನ್ನು ಕರಿತೀವಿ ಅಂತ ಪ್ರಶ್ನೆ ಕೇಳಲಾಗ್ತದೆ. ಸೊ ಇದಕ್ಕೆ ಸರಿ ಉತ್ತರ ಒಂದು ಘನ ಇಂಗಾಲದ ಡೈಆಕ್ಸೈಡ್ ಆಗಿರುತ್ತೆ. ಸೊ ಇದೊಂದು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತಲೂ ಸಹ ಕರಿತಾ ಬರ್ತೀವಿ. ಘನ ಅಂದ್ರೇನು, ಸಾಲಿಡ್ ಆಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್, ಸಾಲಿಡ್ ಕಾರ್ಬನ್ ಡೈಆಕ್ಸೈಡನ್ನು ನಾವು ಒಣ ಮಂಜುಗಡ್ಡೆ ಅಂತಲೂ ಸಹ ಕರಿತಾ ಬರ್ತೀವಿ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ತುಂಬ ಸಿಂಪಲ್, ಇಷ್ಟೇ ಕೇಳ್ತಾನೆ ಅಷ್ಟೇ, ಒಣ ಮಂಜುಗಡ್ಡೆಗೆ ಏನಂತ ಕರಿತೀವಿ ಅಂತ. ಘನ ಇಂಗಾಲದ ಡೈಆಕ್ಸೈಡ್, ಕೆಲವು ಪ್ರೆಷರ್ ಕನ್ಫ್ಯೂಷನ್ ಮಾಡಬಾರ್ದು. ಘನ ಇಂಗಾಲದ ಮಾನಾಕ್ಸೈಡ್ ಅಂತಲೂ ಸಹ ಪ್ರಶ್ನೆ ಕೊಡ್ತಾನೆ. ಮಾನಾಕ್ಸೈಡ್ ಅಲ್ಲ, ಅದೊಂದು ಡೈಆಕ್ಸೈಡ್ ಆಗಿರ್ತೀರಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಇನ್ನು ಕಾರ್ಬನ್ ಮಾನಾಕ್ಸೈಡ್ ಅಂತ ಬಂದಾಗ ಏನು ನಮಗೆ ಎಮಿಷನ್ ಟೆಸ್ಟ್, ಬೈಕ್ಗಳಲ್ಲಿ ಎಮಿಷನ್ ಟೆಸ್ಟ್ ಅಂತ ಮಾಡ್ತಾರಲ್ಲ, ಅದನ್ನು ಕಾರ್ಬನ್ ಮಾನಾಕ್ಸೈಡನ್ನೇ ಸರ್ಚ್ ಮಾಡೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನೇ ಚೆಕ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಇನ್ನು ಕಾರ್ಬನ್ ಅಂತ ಬಂದಾಗ ಅದಕ್ಕೊಂದು ಕೆಮಿಕಲ್ ನೇಮು ಸಿ ಇಂದ ಗುರುಸ್ತಾ ಬರ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2 ಆಗಿರುತ್ತೆ. ಹಾಗೆ ಹೇಗೆ ನಾವು H2O ವಾಟರನ್ನು ಕರಿತೀವೋ CO2ನ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತಾ ಬರ್ತೀವಿ. ಇಲ್ಲೂ ಸಹ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಇನ್ನು ತುಂಬ ಬಾರಿ ಪ್ರಶ್ನೆ ಆಗಿರೋದು ಮರಳಿನ ಒಂದು ರಾಸಾಯನಿಕ ಹೆಸರೇನು ಅಂತ ಪ್ರಶ್ನೆ ಕೇಳ್ತಾನೆ. ಸಿಲಿಕಾನ್ ಡೈಆಕ್ಸೈಡ್ ಮರಳಿನ ಒಂದು ರಾಸಾಯನಿಕ ಹೆಸರಾಗಿರುತ್ತೆ. ತುಂಬ ಬಾರಿ ಪ್ರಶ್ನೆ ಆಗಿದೆ. ಇದರ ಒಂದು ಕೆಮಿಕಲ್ ಫಾರ್ಮುಲಾ SiO2 ಅಂತ ಆಗಿರ್ತಾರೆ ಸ್ನೇಹಿತರೆ. ಇಲ್ಲೂ ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾನೆ. ಇನ್ನು ಈ ಸುಣ್ಣದ ತಿಳಿನೀರು ಮತ್ತು ಅಡಿಗೆ ಸೋಡದ ಬಗ್ಗೆ ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಅಡಿಗೆ ಸೋಡಾ ಅಂತ ಬಂದಾಗ ಒಂದು ಸೋಡಿಯಂ ಬೈಕಾರ್ಬೋನೇಟನ್ನು ನಾವು ಅಡಿಗೆ ಸೋಡಾ ಅಂತ ಕರಿತಾ ಬರ್ತೀವಿ. ಇನ್ನು ಅಡಿಗೆ ಉಪ್ಪಿಗೆ ನಾವು ಏನಂತ ಕರಿತೀವಿ, ಸೋಡಿಯಂ ಕ್ಲೋರೈಡನ್ನು ಅಡಿಗೆ ಉಪ್ಪನ್ನು ಬಳಸ್ತೀವಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಇಲ್ಲೂ ಸಹ ಪ್ರಶ್ನೆಯನ್ನು ಕೇಳಿದ್ದಾನೆ. ಇನ್ನು ವಾಷಿಂಗ್ ಸೋಡಾ ಅಂತ ಬರುತ್ತೆ. ಈ ವಾಷಿಂಗ್ ಸೋಡಾದಲ್ಲಿ ಯಾವುದನ್ನು ಬಳಸ್ತಾರೆ ಅಂತ ಪ್ರಶ್ನೆ ಕೇಳಲಾದರೆ ಸೋಡಿಯಂ ಕಾರ್ಬೋನೇಟನ್ನು ಬಳಸ್ತಾ ಬರ್ತೀವಿ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಅಡಿಗೆ ಸೋಡಾ ಅಂತ ಬಂದರೆ ಸೋಡಿಯಂ ಬೈಕಾರ್ಬೋನೇಟ್ ಆಗಿರುತ್ತೆ. ಅಡಿಗೆ ಸೋಡಾ ಅಂತ ಬಂದರೆ ಸೋಡಿಯಂ ಬೈಕಾರ್ಬೋನೇಟ್ ಆಗಿರುತ್ತೆ. ವಾಷಿಂಗ್ ಸೋಡಾ ಅಂತ ಬಂದಾಗ ಸೋಡಿಯಂ ಕಾರ್ಬೋನೇಟ್ ಆಗಿರುತ್ತೆ. ಉಪ್ಪು ಅಂತ ಬಂದಾಗ ಸೋಡಿಯಂ ಕ್ಲೋರೈಡನ್ನು ಬಳಸ್ತಾ ಬರ್ತೀವಿ ಸ್ನೇಹಿತರೆ. ಇದೇ ರೀತಿ ಹಲವಾರು ಅಂಶಗಳಿದ್ದಾವೆ. ಯೂರಿಯಾದಲ್ಲಿ ಏನಿದೆ, ಆರ್ಸೆನಿಕ್ ಗಾಜ್ಗಳಲ್ಲಿ ಏನಂತ ಕರೀತಾರೆ, ಮತ್ತು ಗ್ರೀನ್ ವಿಟ್ರಿಯಲ್, ವೈಟ್ ವಿಟ್ರಿಯಲ್ ಅಂತೆಲ್ಲ ಬರ್ತವೆ, ಮತ್ತು ಬ್ಲೂ ವಿಟ್ರಿಯಲ್ ಅಂತೆಲ್ಲ ಬರ್ತವೆ. ಯಾವುದನ್ನು ಬಳಸ್ತಾರೆ, ಮತ್ತು ವಿನೆಗರಲ್ಲಿ ಯಾವ ಒಂದು ಕೆಮಿಕಲನ್ನು ಬಳಸ್ತಾರೆ, ಸೋಡಾ ವಾಟರ್ನಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ. ಸೋಡಾ ವಾಟರ್ನಲ್ಲಿ ಯಾವ ಒಂದು ಕೆಮಿಕಲನ್ನು ಬಳಸ್ತಾರೆ ಅಂತ ಒಂದು ಕಾರ್ಬೋನಿಕ್ ಆಮ್ಲವನ್ನು ಬಳಸ್ತಾರೆ ಸ್ನೇಹಿತರೆ. ಕಾರ್ಬೋನಿಕ್
ಆಮ್ಲವನ್ನು ಬಳಸ್ತಾ ಬರ್ತಾರೆ. ಕಾರ್ಬೋನಿಕ್ ಆಮ್ಲ ಅನ್ನೋದಿಲ್ಲಿ ತುಂಬಾ ಇಂಪಾರ್ಟೆಂಟು. ಸೋಡಾ ವಾಟರ್ನಲ್ಲಿ ಬಳಸುವಂತಹ ಒಂದು ರಾಸಾಯನಿಕ ಅಥವಾ ಸೋಡಾ ವಾಟರ್ನ ರಾಸಾಯನಿಕ ಹೆಸರೇನು ಅಂತ ಕೇಳಿದರೆ ಕಾರ್ಬೋನಿಕ್ ಆಮ್ಲ ಆಗಿರುತ್ತೆ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸಿಗೆ ಏನಂತ ಕರೀತಾರೆ, POP ಪ್ಲಾಸ್ಟರ್ ಆಫ್ ಪ್ಯಾರಿಸಿಗೆ ಏನಂತ ಕರೀತಾರೆ ಅಂತಲೂ ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇದೇ ರೀತಿ ಆಲ್ಮೋಸ್ಟ್ ಸರಿಸುಮಾರು 40-50 ಕೆಮಿಕಲ್ ನೇಮ್ಗಳಿದ್ದಾವೆ. ಅವನು ನೀವು ಕೆಮಿಸ್ಟ್ರಿ ಓದಬೇಕಾದ್ರೆ ಅಲ್ಲಲ್ಲೇ ಸಿಗ್ತಾ ಬರುತ್ತೆ, ಅಲ್ಲೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಮಿಕ್ಕಿದ್ದು ಇನ್ನು ಬೇರೆ ಏನು ಕೆಮಿಕಲ್ ನೇಮ್ಗಳಂತಲೇ ಬರ್ತಾವಲ್ಲ ಆ ಟಾಪಿಕಲ್ಲಿ ನೀವು ಕಂಪಲ್ಸರಿ ಓದಿರಲೇಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಸರಿ ಉತ್ತರ ಏನು, ಘನ ಇಂಗಾಲದ ಡೈಆಕ್ಸೈಡ್ ಆಗಿರುತ್ತೆ. ಇದಕ್ಕೆ ಸರಿ ಉತ್ತರ ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ. ಇಲ್ಲಿ ಹೈಡ್ರೋಜನ್ ಅಂತ ಬಂದಾಗ ನಮಗೆ ಹೈಡ್ರೋಜನನ್ನು ಕಂಡುಹಿಡಿದವನು ಯಾರು ಅಂತಲೂ ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ. ಹೆನ್ರಿ ಕ್ಯಾವಿಂಡಿಶ್ ಎಂಬಾತನು ಹೈಡ್ರೋಜನನ್ನು ಕಂಡುಹಿಡಿದಿರ್ತಾನೆ. ಈ ಮಾಹಿತಿಯನ್ನು ಸಹ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಹೈಡ್ರೋಜನ್ ಬಗ್ಗೆ ಇಷ್ಟು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಇನ್ನು ಸೂರ್ಯ ಅಂತ ಬಂದಾಗ ಸೂರ್ಯನಿಂದ ಹೊರಬರುವಂತಹ ಅಂಶಗಳು ಹೇಳಿದೆ ಹೈಡ್ರೋಜನ್ ಮತ್ತು ಹೀಲಿಯಂ ಅಂತ. ಅದು ಬೈಜಿಕ ಸಮ್ಮಿಲನ ವಿದಳನ ಅಂತೆಲ್ಲ ನಿನ್ನೆ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದನ್ನು ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ನ್ಯೂಕ್ಲಿಯರ್ ಫ್ಯೂಷನ್ ಸೂರ್ಯನಿಂದ ಬರುವಂತಹ ಶಕ್ತಿ ಅನ್ನೋದನ್ನ ಟಾಸ್ಕ್ ಕೊಟ್ಟಿದ್ದೆ, ನೆನಪು ಮಾಡ್ಕೋಬೇಕಾಗುತ್ತೆ. ಓಕೆ, ಇದಕ್ಕೆ ಸರಿ ಉತ್ತರ ಘನ ಇಂಗಾಲದ ಡೈಆಕ್ಸೈಡ್ ಆಗಿರುತ್ತೆ. ಓಕೆ, ಇಷ್ಟು ಸಹ ಇವತ್ತಿನ ಒಂದು ಕ್ಲಾಸಸ್ ಆಗಿರ್ತಾರೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಬನ್ನಿ. ಹಾಗೆ ತುಂಬ ಇಷ್ಟ ಆಗಿದ್ದರೆ ನಿಮ್ಗೆ ಏನಕ್ಕೆ ಇಷ್ಟ ಆಯಿತು ಅಂತ ಕಮೆಂಟನ್ನು ಮಾಡ್ತಾ ಬನ್ನಿ. ಮತ್ತು ಏನಾದರೂ ಸಜೆಷನ್ ನೀಡೋದಾದರೂ ಸಹ ಅಷ್ಟೇ ಕಮೆಂಟನ್ನು ಮಾಡ್ತಾ ಬರಬೇಕಾಗುತ್ತೆ. ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಏನೇ ಮಿಸ್ಟೇಕ್ಸ್ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾ ಬರ್ತೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೂ ಸಹ ಅಷ್ಟೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ತಾ ಬನ್ನಿ. ಅನಿಸಿಕೆಗಳಿದ್ರೂ ಸಹ ಅಷ್ಟೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ತಾ ಬನ್ನಿ. ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ತೆರೆದಿರುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಕಮೆಂಟ್ಗಳು ನಮ್ಮ ಒಂದು ಮುಂದಿನ ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿ ತುಂಬ್ತಾ ಬರುತ್ತೆ. ಎಲ್ರಿಗೂ ಸಹ ಒಂದು ಮಿಷನ್ 500 ಅಂತ ಏನು ಗುರಿ ಇಟ್ಕೊಂಡಿದ್ದೀನಿ, 500ಕ್ಕೂ ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅಷ್ಟು ಅಭ್ಯರ್ಥಿಗಳು ಕಂಪಲ್ಸರಿ ಅಬ್ದಿ ಅಕಾಡೆಮಿಯಿಂದ ಆಯ್ಕೆ ಆಗಲೇಬೇಕು. ಅದಕ್ಕೆ ಏನೆಲ್ಲ ಬೇಕು ಅವೆಲ್ಲ ಅಂಶಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೀವು ಮಾಡಬೇಕಿರೋದು ಇಷ್ಟೇ. ಓಕೆ, ನಮಗೆ ಯಾವತ್ತೂ ಅಷ್ಟೇ ಸದ್ಯಕ್ಕೆ ನಾವು ಮೈನಸ್ ಅಂದರೆ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಣ. -++ ಆಗಲೇಬೇಕಾಗುತ್ತೆ. ನಾವು ನೀವು ಇಬ್ಬರು ಸೇರಿದರೆ 100% ಪಾಸಿಟಿವ್ ರಿಸಲ್ಟ್ ನಮಗೆ ಸಿಗಲೇಬೇಕಾಗುತ್ತೆ ಸ್ನೇಹಿತರೆ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಯಾರೆಲ್ಲ ಕಷ್ಟಪಟ್ಟು ಓದ್ತಾ ಇದ್ದೀರಾ, ಧಾರವಾಡಲ್ಲಿ ಸಹ ಇವತ್ತು ಸ್ಟ್ರೈಕೆಲ್ಲ ಮಾಡಿದ್ದಾರೆ. ಆ ಒಂದು ವಿಡಿಯೋಗಳು ನೋಡಿದಾಗ ಕಣ್ಣಲ್ಲಿ ನೀರು ಬರುವಂತಹ ಸಂದರ್ಭಗಳು ತುಂಬ ಜನಕ್ಕೆ ಬಂದಿರುತ್ತೆ. ನಮಗೂ ಸಹ ಅದೇ ರೀತಿ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾವು ಸ್ವಲ್ಪ ಕನ್ನಡಿಗರಾಗಿರೋದ್ರಿಂದ ನಮಗೂ ಒಂದು ತುಂಬ ಬಡ ಅಭ್ಯರ್ಥಿಗಳು ಕಾಲ್ಸ್ ಆಗಿರ್ಬೋದು, ನನ್ನ ಒಂದು ಅಕಾಡೆಮಿಗೆ ಪೇಯ್ಡ್ ಗ್ರೂಪಿಗೆ ಜಾಯ್ನ್ ಆಗೋದು ತುಂಬ ಬಡ ಅಭ್ಯರ್ಥಿಗಳಾಗಿತ್ತು. ಅಂಥ ವೀಡಿಯೋಗಳೆಲ್ಲ ನೋಡಿದ್ರೆ ನಮಗೂ ಸಹ ಕಣ್ಣಲ್ಲಿ ನೀರು ತುಂಬಿರುವಂಥ ವಿಚಾರ ಆಗಿರುತ್ತೆ. ಸೊ ಆದಷ್ಟು ಬೇಗ ಒಂದು ಸರ್ಕಾರ ಅದನ್ನು ಮುನ್ನೆಚ್ಚರಿಕೊಂಡು ನೋಟಿಫಿಕೇಶನ್ ಮಾಡಿದರೆ ಎಲ್ಲ ಬಡ ಅಭ್ಯರ್ಥಿಗಳಿಗೂ ಸಹ ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ಆಗಿಲ್ಲ ಅಂದರೆ ಮತ್ತೊಂದು ದೊಡ್ಡ ಹೋರಾಟವನ್ನು ಸಹ ಎಲ್ಲರೂ ಸಹ ಮಾಡ್ತಾ ಬರ್ತಾರೆ. ಹಾಗಾಗಿ ದಯವಿಟ್ಟು ಹೋರಾಟಕ್ಕಿಂತ ಮುಂಚೆ ಎಲ್ಲನೂ ಹೋರಾಟ ಪಡ್ಕೊಂಡೇ ತೊಗೋಬೇಕನ್ನೋದು ಸುಳ್ಳಾಗಿರ್ತದೆ. ಯಾಕಂದರೆ ಸರ್ಕಾರ ಅದನ್ನು ಗಮನಿಸ್ಬಿಟ್ಟು ಗೌರ್ಮೆಂಟ್ ಏನೆಲ್ಲ ಮಾಡ್ತಾ ಇದ್ದಾರೆ, ಬಡವರಿಗೆ ಏನೆಲ್ಲ ಎಷ್ಟೋ ಜನ ಅಭ್ಯರ್ಥಿಗಳು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಿ ತೋರಿಸ್ತಾ ಇದ್ದಾರೆ, ಅವರಿಗೆಲ್ಲ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಸರ್ಕಾರನೇ ಮುನ್ನೆಚ್ಚರಿಕೆಗೊಂಡು ಆದಷ್ಟು ಬೇಗ ನೋಟಿಫಿಕೇಶನ್ ಆಗಲೇಬೇಕಾಗುತ್ತೆ. ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಮತ್ತೆ ಅದನ್ನು ಸ್ಟ್ರೈಕ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಸ್ನೇಹಿತರೆ. ಎಲ್ಲರೂ ಸಹ ಒಳ್ಳೆಯದಾಗಲಿ, ಆದಷ್ಟು ಬೇಗ ಶುಭ ಸುದ್ದಿ ಸರ್ಕಾರದಿಂದ ಬರಲಿ ಅಂತ ಹೇಳ್ಬಿಟ್ಟು ಈ ಒಂದು ಯಾರೆಲ್ಲ ಅಲ್ಲಿ ಹೋಗಿ ಧಾರವಾಡಲ್ಲಿ ಭಾಗವಹಿಸಿದರೆ ನನ್ನ ಕಡೆಯಿಂದನೂ ಸಹ ಅವರಿಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ಕೊಡ್ತಾ ಬರ್ತೀವಿ ಸ್ನೇಹಿತರೆ. ಒಂದು ದಿನ ಓದೋದನ್ನು ಬಿಟ್ಟು, ಯಾಕಂದರೆ ಓದೋದು ಇದ್ದಿದ್ದೆ, ಬಟ್ ಅಲ್ಲೆಲ್ಲನೂ ಸಹ ಹೋಗಿ ಸ್ಟ್ರೈಕ್ ಮಾಡಿದ್ರೆ ಸಹ ಅಷ್ಟೇ ನಮಗೆ ನೋಟಿಫಿಕೇಶನ್ ಆಗುವಂಥ ಚಾನ್ಸಸ್ಸು ಮತ್ತು ವಯೋಮಿತಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಎಷ್ಟೋ ಜನ ಅಭ್ಯರ್ಥಿಗಳಿಗೆ ವಯೋಮಿತಿ ಬೇಕಾಗಿದೆ. ಹಾಗಾಗಿ ಅವ್ರಿಗೂ ಸಹ ಎಲ್ಲರೂ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ಒಂದು ಶುಭ ಸುದ್ದಿ ಗೌರ್ಮೆಂಟ್ ಕೊಡಲಿ ಅಂತ ಹೇಳ್ತಾ ಈ ಒಂದು ತುಂಬ ಅಭ್ಯರ್ಥಿಗಳು ಏನೆಲ್ಲ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದರೆ ಮತ್ತೊಮ್ಮೆ ಅವರಿಗೆಲ್ಲ ಅಭಿನಂದನೆಗಳನ್ನು ಹೇಳ್ತಾ ಬರ್ತೀನಿ. ಅಬ್ದಿ ಅಕಾಡೆಮಿಯ ಪರವಾಗಿ ಹಾಗೆ ನನ್ನ ಪರವಾಗಿ ಎಲ್ರಿಗೂ ಸಹ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.